ಮಹಾರಾಷ್ಟ್ರದಿಂದ ಇಲ್ಲಿಗೆ ವಲಸೆ ಬಂದ ಮೇಲೆ ಆಮೇಲೆ ಇವತ್ತಿನವರೆಗೆ ಇರುವಂತಹ ನಿಮಗೆ ಗೊತ್ತಿದ್ದ ಅದನ್ನು ಬಟ್ಟೆಯಲ್ಲಿ ಸುತ್ತಿ ಕಂಕುಳದ ಅಡಿಯಲ್ಲಿ ಇಟ್ಟುಕೊಂಡು ಸೀತೆ ತೆಕ್ಕೊಂಡು ಬಂದರು. ನಾವು ಇದನ್ನು ಇಟ್ಟು ಪೂಜಿಸಲಿಕ್ಕೆ ಒಂದು ಜಾಗ ಕೊಡಬೇಕು ಅಂತ ಹೇಳಿ ಕೇಳುವಾಗ ತೀರ್ಮಾನ ಮಾಡಿ, ಆ ತೀರ್ಮಾನ ಆದ ಬಳಿಕ ನೀನು ನಾಳೆ ಶಾಲೆಗೆ ಬಾ, ನಾನು ಪಡು ಭಾಗದತ್ತ ಮುಖ ಮಾಡಿದರೆ ಈಗಿನ ಯುವ ಜನತೆ ಮೂಡು ಭಾಗದತ್ತ ಮಾಡ್ತದೆ. ಅವರನ್ನು ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಒಟ್ಟಿಗೆ ಚಾಂಗೂರಿ ಕೃಷ್ಣ ಮಾಸ್ಟ್ರು ಅಂದರೆ ಕೃಷ್ಣನ ಇದ್ದಾರೆ. ಅವರು ನನಗೆ ತಿಳಿದ ಮಟ್ಟಿಗೆ 3 ಕ್ಷೇತ್ರಗಳಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಅವರು ಕರಾಡಸ್ಥರು. ಮೊದಲನೇ ಕ್ಷೇತ್ರ ವಿದ್ಯಾಕ್ಷೇತ್ರ, ಅವರು ಅಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಮೇಲೆ ಅಗಲ್ಪಾಡಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅನುವಂಶೀಯ ಮೊಕ್ತೇಶ್ವರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈಗ. ಆಮೇಲೆ ಅವರೊಂದು ಉತ್ತಮ ಕೃಷಿಕರೂ ಹೌದು. ಈಗ ಅವರಿಂದಲೇ ಈ ನಮಗೆ ಬೇಕಾದಂತಹ ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಕೃಷ್ಣಣ್ಣ. ನಮಸ್ಕಾರ. ನಿಮ್ಮ ತಂದೆ ತಾಯಿ ಬಾಲ್ಯ ಇದರ ಬಗ್ಗೆ ನಮಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿ. ತಂದೆಯವರನ್ನು ಅಪ್ಪಣ್ಣ ಭಟ್ರು ಅಂಥೇಳಿ ಊರಿನ ಭಾಷೆಯಲ್ಲಿ ಕರೀತಿದ್ರು. ಊರಿನವರ ಅಪ್ಪಣ್ಣ ಭಟ್ಟ ಅಂಥೇಳಿ ಕರೀತಿದ್ರು. ತಾಯಿ ಕೊಲ್ಲೆಂಕಾನ ರಾಮಚಂದ್ರ ಶಾಸ್ತ್ರಿಗಳ ಮಗಳು ರುಕ್ಮಿಣಿ ಅಂಥೇಳಿ. ಅವರ ಹಿರಿಯ ಮಗನಾಗಿ ನಾನು ಜನಿಸಿದ್ದು. ನಾವು ಒಟ್ಟು 9 ಜನ ಮಕ್ಕಳು ನಮ್ಮ ತೀರ್ಥರೂಪರಿಗೆ. ಅದರಲ್ಲಿ 6 ಜನ ಹುಡುಗಿಯರು, 3 ಜನ ಹುಡುಗರು. ಅದರಲ್ಲಿ ಹಿರಿಯವನು ನಾನು. ನನಗಿಂತಲೂ ಹಿರಿಯವರು ನನ್ನ ಅಕ್ಕ ಇದ್ದಾರೆ, ಬಳಕ ಶ್ರೀನಿವಾಸ ಭಟ್ರ ಧರ್ಮಪತ್ನಿ. ಆಮೇಲಿನ ಅಕ್ಕ ಅವಳು ಎಳೆಯಲ್ಲೇ ತೀರಿ ಹೋಗಿದ್ದಾಳೆ. ಮತ್ತಿನವಳು ಬಾಯಾರು ಅವಳ ಮಠ ವಾಸ್ತವ ಭಟ್ರಿಗೆ ವಿವಾಹವಾಗಿ ಕೊಟ್ಟದ್ದು, ಅವಳ ಮಠ ವಾಸ್ತವ ಭಟ್ರು. ಆಮೇಲಿನವಳು ಅನಂತರದವಳು ಮುಂಡೋಳಿಗೆ ಕೊಟ್ಟದ್ದು, ಅವಳು ಇಲ್ಲ ಈಗ. ಅನಂತರದವಳು ದೈತೋಟಕ್ಕೆ ಕೊಟ್ಟದ್ದು ಬಾಯಾರು, ಅವಳು ಇಲ್ಲ, ಅವಳ ಗಂಡ ಇದ್ದಾರೆ. ಕೊನೆಯವಳು ವಸಂತಿ ಅಂಥೇಳಿ, ಅವಳು ಮತ್ತು ಅವಳ ಗಂಡ ಇಬ್ಬರೂ ಕೂಡ ದಿವಂಗತರಾಗಿದ್ದಾರೆ. ಅವಳನ್ನು ಕೊಟ್ಟದ್ದು ಉಪ್ಪಂಗಳ ವೆಂಕಟರಮಣ ಭಟ್ರ ಮಗನಿಗೆ. ಅವರು ಅಗಲ್ಪಾಡಿ ಹೈಸ್ಕೂಲ್ನಲ್ಲಿ ಅಧ್ಯಾಪಕರಾಗಿದ್ದರು ಮತ್ತು ಸಾರ್ವಜನಿಕ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದರು. ಸಾರ್ವಜನಿಕ ವಿಭಾಗ. ನಾನು ಮಾನ್ಯ ಜ್ಞಾನೋದಯ ಶಾಲೆಗೆ ಪ್ರಥಮ ಬಾರಿಗೆ ನನ್ನ ತಂದೆಯವರು ನನ್ನನ್ನು ಅಡ್ಮಿಷನ್ ಮಾಡಿದರು. ಆಗ ಶಾಲೆಯಿಂದ 1 ಮೈಲು ದೂರದಲ್ಲಿತ್ತು ನಮ್ಮ ಮನೆ. ಹಾಗೆ ನಿತ್ಯ ಅಲ್ಲಿಂದ ಹೋಗಿ ಬರ್ತಿದ್ದೆ. ಅಣ್ಣಯ್ಯ ಶೆಟ್ಟಿ ಅಂತ ಹೇಳುವವರು ನನಗೆ ಅಕ್ಷರಾಭ್ಯಾಸದಲ್ಲಿ ಅಕಾರವನ್ನು ನನ್ನ ಕೈಯಲ್ಲಿ ಬರೆಸಿದವರು ಅಣ್ಣಯ್ಯ ಶೆಟ್ಟಿ ಅಂತ ಹೇಳುವವರು. ಆಮೇಲೆ 1, 2, 3ನೇ ಕ್ಲಾಸು ಅಲ್ಲಿ ಕಲಿತೆ ಜ್ಞಾನೋದಯ ಶಾಲೆಯಲ್ಲಿ. ನಮ್ಮ ಮನೆಯ ಪಕ್ಕದಲ್ಲಿರುವಂತಹ ಚೇಡಿಕಾನ ಶಾಲೆಯಲ್ಲಿ ಮುಂದಿನ 4, 5 ಕ್ಲಾಸುಗಳ ವಿದ್ಯಾಭ್ಯಾಸ ಆಯಿತು. ಆಮೇಲೆ 6ನೇ ತರಗತಿಗೆ ಬದಡ್ಕದ ನವಜನ ಹೈಸ್ಕೂಲನ್ನು ಸೇರಿಕೊಂಡೆ. ಅಲ್ಲಿನ ವಿದ್ಯಾಭ್ಯಾಸ ಮುಗಿದ ಮೇಲೆ ಗವರ್ಮೆಂಟ್ ಕಾಲೇಜು ಕಾಸರಗೋಡಿನಲ್ಲಿ ನನ್ನ PUC ಮತ್ತು ಡಿಗ್ರಿ ಪರೀಕ್ಷೆ ಡಿಗ್ರಿ ಕ್ಲಾಸು ಎರಡೂ ಕೂಡ ಅಲ್ಲೇ ಜರುಗಿದ್ದು. ಅಲ್ಲಿ ಆರ್ಟ್ಸ್ ತೆಕ್ಕೊಂಡು ನಾನು BA ಕಂಪ್ಲೀಟ್ ಮಾಡಿದೆ. ಮುಂದೆ ಅಲ್ಲಿಂದ 1 ವರ್ಷ 2 ವರ್ಷ ಏನೋ ಅನ್ಟ್ರೈನ್ಡ್ ಟೀಚರಾಗಿ ಕೆಲಸ ಮಾಡಿದೆ. ಹಣಕ್ಕೆ ಅಗತ್ಯ ಇತ್ತು, ಹಾಗಾಗಿ ನಾನು ಕೆಲಸಕ್ಕೆ ಹೋಗೋ ನಿರ್ವಾಹವೇ ಇರಲಿಲ್ಲ. ಹಾಗೆ ಉದ್ಯೋಗವನ್ನು ಅರಸಿಕೊಂಡು ಹೋದಾಗ ನನಗೆ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಉದ್ಯೋಗ ಸಿಕ್ಕಿತು. ಅಲ್ಲಿ ಅಧ್ಯಾಪಕನಾಗಿ ಸೇರಿಕೊಂಡೆ. ಹಾಗೆ ಸೇರಿಕೊಂಡ ಮೇಲೆ ಈ ಅಧ್ಯಾಪನದಲ್ಲಿ ಒಂದು ವಿಶೇಷವಾದ, ಈ ಮಕ್ಕಳ ಜೊತೆಯಲ್ಲಿ ಮಿಂಗಲಾಗಿದ್ದುದರಿಂದ ಒಂದು ವಿಶೇಷವಾದ ಅಭಿರುಚಿ ಮತ್ತು ಒಂದು ಆತ್ಮೀಯತೆ ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡು ನನಗೆ ಬೇರೆ ಯಾವ ಉದ್ಯೋಗವೂ ಬೇಡ, ಅಧ್ಯಾಪನ ವೃತ್ತಿಯಾದೀತು ಅಂಥೇಳಿ ಉಡುಪಿಗೆ B.Ed ಮಾಡಲಿಕ್ಕೆ ಹೋದೆ. ಅಲ್ಲಿ 1 ವರ್ಷ ಕಲಿತು B.Ed ಡಿಗ್ರಿ ಮಾಡಿಕೊಂಡು ಮನೆಗೆ ಬಂದು ನಿಂತುಕೊಂಡಿದ್ದೇನೆ. ಅಷ್ಟಾವಾಗ ಶನ್ನಡ್ಕ ಗೋವಿಂದಣ್ಣ ಹಿಂದಿ ಪಂಡಿತರಾಗಿ ಅನ್ನಪೂರ್ಣೇಶ್ವರಿ ಹೈಸ್ಕೂಲ್ನಲ್ಲಿದ್ದವರು ಮನೆಗೆ ಬಂದು, ನೀನು ನಾಳೆ ಶಾಲೆಗೆ ಬಾ, ನಿನ್ನನ್ನು ಅಲ್ಲಿ ಸೇರಿಸ್ತದೆ ಅಂಥೇಳಿ ಅವರು ನನ್ನನ್ನು ಕರ್ಕೊಂಡು ಹೋಗಿ ಅಗಲ್ಪಾಡಿ ಹೈಸ್ಕೂಲಿಗೆ ಸೇರಿಸಿದರು. ಯಾವ ವರ್ಷ? 69. ಆ
ಕಾಲದಲ್ಲಿ ಹೆಡ್ ಮಾಸ್ಟರ್ ಆಗಿದ್ದದ್ದು ಮೂವಾರು ಪುರುಷೋತ್ತಮ ಭಟ್ರು. ಭಾರಿ ಒಳ್ಳೆ ಜನ, ಎಲ್ಲರಿಗೂ ಕೂಡ ಒಳ್ಳೆ ಜನ. ನನಗಂತೂ ಅವರು ದೇವರ ಸಮಾನರಾಗಿದ್ದರು. ನಾನು ತಪ್ಪಿದಲ್ಲೆಲ್ಲ ಅವರು ನನ್ನನ್ನು ತಿದ್ದಿ ನನ್ನನ್ನು ತುಂಬ ಒಳ್ಳೆಯದಾಗಿ ನೋಡಿಕೊಂಡಿದ್ದಾರೆ. ಒಳ್ಳೆಯ ಒಂದು ಸಂಗಡಿಗರ ಕೂಟ ನನಗೆ ಅಲ್ಲಿ ಸಿಕ್ಕಿತ್ತು. ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು, ಕುರುಮುಜ ಅನಂತ ಭಟ್ರು ಇತ್ಯಾದಿ, ನಾಂದೋಡು ನಾರಾಯಣ ಭಟ್ರು, ಮೂವಾರು ಸುಬ್ರಹ್ಮಣ್ಯಣ್ಣ, ಇವರೆಲ್ಲರೂ ಕೂಡ ಒಳ್ಳೆ ಸಹಪಾಠಿಗಳಾಗಿದ್ದರು, ಸಹೋದ್ಯೋಗಿಗಳಾಗಿದ್ದರು. ಅವರ ಜೊತೆಯಲ್ಲಿ ನಾನು 10-30 ವರ್ಷಗಳನ್ನು ಕಳೆದದ್ದೇ ನನಗೆ ಗೊತ್ತಾಗಲಿಲ್ಲ. ಅಗಲ್ಪಾಡಿ ಅನ್ನಪೂರ್ಣೇಶ್ವರ ಹೈಸ್ಕೂಲ್ನಲ್ಲಿ ಈ ಸಹೋದ್ಯೋಗಿಗಳ ಜೊತೆಯಲ್ಲಿ ನಾನು 30 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಒಳ್ಳೆ ವಿದ್ಯಾರ್ಥಿ ವೃಂದ, ಒಳ್ಳೆ ಅಧ್ಯಾಪಕರ ಕೂಟ, ಇದರಿಂದಲಾಗಿ ಈ 30 ವರ್ಷಗಳು ನನಗೆ ಕಳೆದದ್ದೇ ಗೊತ್ತಾಗಲಿಲ್ಲ. ಅದು ಭಾರಿ ಸಂತೋಷಕರದಾಯಕವಾದಂತಹ ಕಾಲವಾಗಿತ್ತು ನನ್ನ ಜೀವಮಾನದಲ್ಲಿ. ಅಲ್ಲಿ ಶಾಲೆಗೆ ಬೇಕಾದಂತಹ ಕೆಲವಾರು ಕೆಲಸಗಳನ್ನು ಕೂಡ ನಾನು ಈ ಮಕ್ಕಳ ಸಹಾಯದಿಂದ ನಾನು ಮಾಡಿಸಿದ್ದೇನೆ. ಒಂದು ಕಬಡ್ಡಿ ಕೋರ್ಟನ್ನು ನಿರ್ಮಾಣ ಮಾಡಿದ್ದು, ವಾಲಿಬಾಲ್ ಗ್ರೌಂಡನ್ನು ನಿರ್ಮಾಣ ಮಾಡಿದ್ದು ಆ ಕಾಲದಲ್ಲಿ. ಹಾಗೆ ಮಕ್ಕಳನ್ನು ಯಾವಾಗಲೂ ಕೂಡ ಕರೆದುಕೊಂಡು ಈ ಆಟದ ಗ್ರೌಂಡಿಗೆ ಹೋಗಿ ಅವರನ್ನು ಆಟ ಆಡಿಸ್ತಿದ್ದೆ ಮತ್ತು ಅವರ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸಿಕೊಂಡಿದ್ದೆ. ಅವರು ನನ್ನನ್ನು ತುಂಬ ನೆಚ್ಚಿಕೊಂಡಿದ್ದರು. ಇವತ್ತಿಗೂ ಕೂಡ ಅದರ ವಿಷಯವನ್ನು ಅವರು ನನ್ನ ಹತ್ರ ಕಂಡಾಗ ಪ್ರಸ್ತಾಪಿಸುವುದುಂಟು. ಹೈಸ್ಕೂಲ್ನಲ್ಲಿ 30 ವರ್ಷಗಳಷ್ಟು ಕಾಲ ಕೆಲಸ ಮಾಡಿ 1999 ಇಸ್ವಿಯಲ್ಲಿ ಮಾರ್ಚ್ ತಿಂಗಳಿನಲ್ಲಿ 31ನೇ ತಾರೀಕಿಗೆ ನಾನು ಅಲ್ಲಿಂದ ನಿವೃತ್ತನಾದ ಮೇಲೆ ಸಂಪೂರ್ಣ ನನ್ನ ಗಮನ ದೇವಸ್ಥಾನದತ್ತ ಹೊರಳಿತು. ಅಗಲ್ಪಾಡಿ ದೇವಸ್ಥಾನದಲ್ಲಿ ಸಂಪೂರ್ಣವಾದ ಕಮ್ಯುನಿಕೇಷನ್, ಡಿಪಾರ್ಟ್ಮೆಂಟಿನೊಂದಿಗಿದ್ದಂತಹ ಕಮ್ಯುನಿಕೇಷನ್ ನಡೆಯುತ್ತಿದ್ದದ್ದು ಮಲಯಾಳ ಭಾಷೆಯಲ್ಲಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ. ಅಲ್ಲಿನ ಮುಕ್ತೇಸರರಿಗೆ ಆಡಳಿತ ಮುಕ್ತೇಸರು ಸೇರಿಕೊಂಡಂತೆ ಯಾರಿಗೂ ಕೂಡ ಇಂಗ್ಲೀಷಿನ ಪರಿಜ್ಞಾನ ಹೆಚ್ಚಿಲ್ಲದ್ದರಿಂದ ನಾನು ಆ ಕೆಲಸವನ್ನು ಸಂಪೂರ್ಣವಾಗಿ ನಾನೇ ಒಪ್ಪಿಕೊಂಡು ನಾನೇ ನಿರ್ವಹಿಸಿಕೊಂಡು ಇವತ್ತಿನವರೆಗೆ ಬರ್ತಾ ಇದ್ದೇನೆ. ವರ್ಷದಲ್ಲಿ ಬಜೆಟ್ ತಯಾರು ಮಾಡುವಂಥದ್ದು, ಅವರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು, ಅವರ ಸರ್ಕ್ಯುಲರ್ಗಳನ್ನು ಓದುವಂಥದ್ದು, ಓದಿ ಅದನ್ನು ತರ್ಜಮೆ ಮಾಡಿ ಅದಕ್ಕೆ ಉತ್ತರ ಬರೆಯುವಂಥದ್ದು, ಈ ಎಲ್ಲ ಕೆಲಸಗಳನ್ನು ಆವತ್ತೇ ಮಾಡ್ತಿದ್ದೆ. ಆಮೇಲೆ HR&CE ಆಗ ದೇವಸ್ಥಾನದ ಮೇಲ್ವಿಚಾರಣೆಯನ್ನು ನೋಡಿಕೊಂಡಿತ್ತು. ಈಗ ಅದು MDB ಮಲಬಾರ್ ದೇವಸ್ವಾಂ ಬೋರ್ಡ್ ಅಂತ ಹೇಳಿ ಆಗಿದೆ. HR&CE ಕಾನೂನುಗಳು ಮತ್ತು MDB ಎರಡೂ ಕಾನೂನುಗಳನ್ನು ಕೂಡ ನಾನು ಓದಿದ್ದೇನೆ. ಅದೇ ರೀತಿಯಾಗಿ ದೇವಸ್ಥಾನದ ವ್ಯವಹಾರವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇನೆ. ಈಗ ಸ್ವಲ್ಪ ಸಮಯದಿಂದ ನಾನು ಅಲ್ಲಿನ ಕೆಲಸಗಳನ್ನು ವ್ಯವಹಾರಗಳನ್ನು ನೋಡು ಸ್ವಲ್ಪ ಕಡಿಮೆ ಮಾಡಿದ್ದೆ. ಯಾಕೆಂತಂದರೆ ವೃದ್ಧಾಪ್ಯ ಮತ್ತು ಆ ದೇವಸ್ಥಾನದ ಆ ಕೆಲಸಗಳನ್ನು ಮಾಡಲಿಕ್ಕೆ ಸ್ವಲ್ಪ ಹುಮ್ಮನಸ್ಸು ಕಡಿಮೆ ಆಗಿದೆ. ಉಳಿದವರಿಗೆ ಸಂಪೂರ್ಣ ಅಭ್ಯಾಸ ಆಗಲಿ ಅಂತ ಹೇಳುವಂತಹ ದೃಷ್ಟಿಯಲ್ಲಿಯೂ ಆಯಿತು. ಹೀಗೆ ನಾನು ಮಾಡುವಂಥದ್ದು. ನಾನೇ ಅದನ್ನು ಮುಂದುವರಿಸ್ತಾ ಹೋದರೆ ಉಳಿದವರಿಗೆ ಗೊತ್ತಾಗುವುದು ಹೇಗೆ ಅಂತ ಹೇಳುವಂಥ ಒಂದು ಪ್ರಶ್ನೆಯೂ ಕೂಡ ನನ್ನ ಮನಸ್ಸಿನ ಉದ್ಭವವಾಗಿ ಅದಕ್ಕೆ ಪೂರಕವಾಗಿ ನಾನು ಅವರ ಹತ್ರ ಈ ಕೆಲಸವನ್ನು ಮಾಡಿಸ್ತಾ ಇದ್ದೇನೆ. ಇನ್ನೂ ಕೂಡ ಅವರು ಆ ಕೆಲಸವನ್ನು ಮಾಡ್ತಾರೆ. ನನ್ನ ಹತ್ರ ಅದನ್ನು ನನಗೆ ತೋರಿಸಿ ಅವರು ಅದನ್ನು ಮಂಜೂರು ಮಾಡ್ತಾರೆ ಅಥವಾ ಕಳಿಸ್ತಾರೆ ಮೇಲೆ ಡಿಪಾರ್ಟ್ಮೆಂಟಿಗೆ. ಹೀಗೆ ಅದರ ಎಲ್ಲ ವ್ಯವಹಾರಗಳು, ದೇವಸ್ಥಾನದ ಎಲ್ಲ ವ್ಯವಹಾರಗಳನ್ನು ಕೂಡ ಹಿಂದೊಮ್ಮೆ ನಾನು ನೋಡ್ತಿದ್ದೆ. ಲೆಕ್ಕಪತ್ರ ಬರೆಯುವಂಥದ್ದು, ದೇವಸ್ಥಾನದೊಳಗೆ ಪೂಜೆ ಮಾಡುವಂಥದ್ದು, ಸೇರಿ ಪೂಜೆ ಮಾಡುವಂಥದ್ದು, ಆಮೇಲೆ ಅಡುಗೆ ಮಾಡುವಂಥದ್ದು, ಈ ಎಲ್ಲ ಕೆಲಸಗಳು ಕೂಡ ನನಗೆ ಕರತಲಾಮಲಕವಾಗಿತ್ತು. ನಾನು ಅದನ್ನು ಸಂದರ್ಭೋಚಿತವಾಗಿ ನಡೆಸ್ತಿದ್ದೆ, ಮಾಡ್ತಿದ್ದೆ. ಇನ್ನು ದೇವಸ್ಥಾನದಲ್ಲಿ ಮಾಡಲಿಕ್ಕಿರುವಂತಹ ತುಂಬ ಕೆಲಸಗಳು ಬಾಕಿ ಉಂಟು. ಅದು ಮೊನ್ನೆ 1-2 ವರ್ಷ ಹಿಂದೆ ಅಲ್ಲಿ ದೊಡ್ಡ ಒಂದು ಸಹಸ್ರ ಚಂಡಿಕಾ ಯಾಗ ಅಂತ ಹೇಳುವಂಥ ಒಂದು ಯಾಗ ನಡೆಯಿತು. ಆ ಯಾಗಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ಹಣ ಜಮೆ ಮಾಡುವಂಥದ್ದು, ಆಮೇಲೆ ಬೇಕಾದಂತಹ ಕಟ್ಟಡಗಳನ್ನು ಕಟ್ಟುವಂಥದ್ದು ಇತ್ಯಾದಿ ಕೆಲಸಗಳು ತುಂಬ ಬಾಕಿ ಇತ್ತು. ಅದನ್ನು ಆಗಬೇಕಿತ್ತು. ಅದನ್ನು ಭಕ್ತಾದಿಗಳ ಸಹಾಯದಿಂದ ಅದನ್ನು ನಾನು ಮಾಡಿಸ್ತಾ ಇದ್ದೇನೆ. ಆದರೆ ಪರಿಪೂರ್ಣ ಆಗುವಂತಹ ಹಂತದಲ್ಲಿ ಪ್ರತಿ ಕೆಲಸವೂ ಕೂಡ ಉಂಟು. ಇನ್ನು ದೇವಸ್ಥಾನ ನಾನು ಸೇರುವಾಗ 60 ಸೆಂಟ್ಸು ಜಾಗೆಯಲ್ಲಿ ದೇವಸ್ಥಾನ ಇತ್ತು. ಗರ್ಭಗೃಹ ಮಾತ್ರ 60 ಸೆಂಟ್ಸು ಜಾಗೆಯಲ್ಲಿ ಇತ್ತು. ಅದು ಹತ್ತಿರದಲ್ಲಿರುವಂತಹ ತಂತ್ರಿಗಳಾಗಿದ್ದಂತಹ ಬಾಲಕೃಷ್ಣ ತಂತ್ರಿಗಳು ನಿಧನ ಹೊಂದಿದ್ದರಿಂದ ಅವರಿಗೆ ಮಕ್ಕಳಿಲ್ಲದ್ದರಿಂದ
ಆ ಸ್ಥಳವನ್ನು ಯಾಕೆ ಕೊಂಡುಕೊಳ್ಬಾರ್ದು ಅಂತ ಹೇಳುವಂತಹ ಒಂದು ಯೋಚನೆ ನಮ್ಮ ಮನಸ್ಸಿನಲ್ಲಿ ಹೊಂದಿ ಬಂದು ಆ ಸ್ಥಳವನ್ನು ದೇವಸ್ಥಾನಕ್ಕೆ ಕೊಂಡುಕೊಂಡಿತು. ಇದು ಖರೀದಿ ಮಾಡುವಾಗ ಯಾರ ಹೆಸರಿಗೆ ಮಾಡುವುದು ಅಂತ ಹೇಳುವಂಥದ್ದು ಕೂಡ ನಮ್ಮೊಳಗೆ ಭಿನ್ನಾಭಿಪ್ರಾಯ ಬಂದು ನಾವು ಅದಕ್ಕೊಂದು ಪರಿಹಾರವನ್ನು ಕಂಡುಕೊಂಡು ಅದರಂತೆ ನಾವು ಆ ಸ್ಥಳವನ್ನು ಕೊಂಡುಕೊಂಡು ಈಗ ನಮ್ಮ ಸ್ವಂತ ನಿಯಂತ್ರಣದಲ್ಲಿ ಆ ಸ್ಥಳ ಇದೆ. ಅದರಲ್ಲಿ ದೇವಸ್ಥಾನಕ್ಕೆ ಖರ್ಚಿಗೆ ಬೇಕಾದಷ್ಟು ಅಡಿಕೆ ಉತ್ಪಾದನೆ ಆಗಬೇಕು ಮತ್ತು ಅದರ ಸಂಪೂರ್ಣ ಉಪಯೋಗ ದೇವಸ್ಥಾನಕ್ಕೆ ಸಿಕ್ಕಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ಅದರಲ್ಲಿ ಅಡಿಕೆ ಸಸಿ ಇಟ್ಟುಕೊಂಡು ಬಾಳೆ ಸಸಿ ಇಟ್ಟುಕೊಂಡು ಅದನ್ನೀಗ ಹುಲುಸಾಗಿ ಅದು ಬೆಳೆಯುತ್ತಾ ಉಂಟು. ಅದನ್ನು ನೋಡುವುದೇ ಕಣ್ಣಿಗೊಂದು ಆನಂದ. ಆ ಜಾಗೆಯಲ್ಲಿ ನಾವು ಪ್ರಯತ್ನ ಪಟ್ಟಾಗ ನಮಗೊಂದು ಅಮೂಲ್ಯವಾದಂಥ ಅನರ್ಘ್ಯವಾದಂತಹ ನೀರಿನ ರಾಶಿ ನಮಗೆ ಸಿಕ್ಕಿದೆ. ಅದು ನಿಜವಾಗಿಯೂ ಕೂಡ ಅಂತರ್ಜಲ ಅಲ್ಲ, ಮೇಲ್ಭಾಗದಲ್ಲಿರುವಂಥ ನೀರು, ಕೆರೆಯ ಬದಿಯಲ್ಲಿ ಹೊರತೆ ರೂಪದಲ್ಲಿ ನೀರು ಸಿಕ್ಕಿದೆ. ಅದು ದೇವಸ್ಥಾನಕ್ಕೆ ಸಂಪೂರ್ಣ ಯುಟಿಲೈಸ್ ಆಗ್ತಾ ಉಂಟು. ಈಗ ಇನ್ನು ದೇವಸ್ಥಾನದಲ್ಲಿ ಸಮಸ್ಯೆಗಳು ಧಾರಾಳ ಇದೆ. ಒಮ್ಮೆ ನಂಬೀಶ ಇದ್ದರೆ ಒಮ್ಮೆ ವಾದ್ಯದವ ಇಲ್ಲ, ವಾದ್ಯದವ ಇರುವಾಗ ಕೀ ಶಾಂತಿ ಇಲ್ಲ. ಹೀಗೆ ಸಮಸ್ಯೆಗಳು ಇದ್ದದ್ದೇ. ಎಂಥ ಕಾನೂನಿದ್ದರೂ ಕೂಡ ಇವರನ್ನು ನಿಯಂತ್ರಿಸಿಕೊಂಡು ಹೋಗಲಿಕ್ಕೆ ಒಳ್ಳೆಯ ಕಷ್ಟ ಉಂಟು. ಮತ್ತು 10 ಸೆಂಟ್ಸು ಜಾಗೆ ಇಲ್ಲದಂತಹ ಈ ದೇವಸ್ಥಾನದಲ್ಲಿ ನಿತ್ಯವೂ ಕೂಡ 19 ಸೇರು ಅಕ್ಕಿಯ ನೈವೇದ್ಯ ಆಗಬೇಕು, ಒಂದು ಗಣಪತಿ ಹೋಮ ಆಗಬೇಕು, ಮತ್ತು ತೆಂಗಿನಕಾಯಿ, ತರಕಾರಿ ಇತ್ಯಾದಿ ಎಲ್ಲವೂ ಆಗಬೇಕು. ಈಗ ಪ್ರಕೃತ 45 ಮಂದಿ ವಿದ್ಯಾರ್ಥಿಗಳು ಒಟುಗಳು ವೇದಾಧ್ಯಯನ ಮಾಡ್ತಾ ಇದ್ದಾರೆ. ವಸಂತ ವೇದ ಶಿಬಿರ ಅಂತ ಹೇಳುವಂಥದ್ದು. ಅದಕ್ಕೆ ಜನರೆಲ್ಲರೂ ಇದ್ದಾರೆ. ಆದರೆ ಅದರ ಮೇಲ್ವಿಚಾರಣೆ ಕೊನೆಯ ಹಂತದಲ್ಲಿ, ಮೇಲಿನ ಹಂತದಲ್ಲಿ ಮಾಡಬೇಕಾಗ್ತದೆ. ಅದನ್ನು ಮಾಡಿಕೊಂಡಿದ್ದೇವೆ. ಯಾಕೆಂತಂದರೆ ಸಣ್ಣ ಮಕ್ಕಳು, ಅವರಿಗೇನು ಗೊತ್ತಿರೋದಿಲ್ಲ. ಅವರಿಗೆ 3 ಹೊತ್ತು ಕೂಡ, ಒಂದು ಉದಾಹರಣೆ ಹೇಳ್ತೇನೆ, 3 ಹೊತ್ತು ಕೂಡ ಕುಚ್ಚಿಲಕ್ಕಿಯ ಅನ್ನವನ್ನು ಊಟ ಮಾಡ್ತಾ ಇದ್ದಂತಹ ಮನೆಯಲ್ಲಿ ಬೆಳೆದಂಥ ಮಕ್ಕಳು. ಹಾಲು, ಬೆಣ್ಣೆ, ಮೊಸರು ಇತ್ಯಾದಿಗಳನ್ನು ಉಪಯೋಗಿಸಿಕೊಂಡು ಜೀವಿಸುತ್ತಿದ್ದವರು. ಅದನ್ನು ಅದೇ ರೀತಿಯಾಗಿ ದೇವಸ್ಥಾನದಲ್ಲಿ ಅದು ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಸ್ವಲ್ಪ ಸಣ್ಣ ಮಟ್ಟಿಗಾದರೂ ಕೂಡ ಅದನ್ನು ಪೂರೈಸಿಕೊಂಡು ಬರುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ತರಕಾರಿ ಮತ್ತು ಬಾಳೆ ಎಲೆ, ಅವರ ಹೆತ್ತವರು ಕೂಡ ಆಗಾಗ್ಗೆ ಮಕ್ಕಳನ್ನು ನೋಡಿಕೊಂಡು ಬರ್ತಾರೆ. ಮತ್ತು ಬರುವಾಗ ತಿಂಡಿಗಳನ್ನು ತರುವಂಥದ್ದು, ಇದೆಲ್ಲ ಇತರ ಮಕ್ಕಳ ಎದುರಿನಲ್ಲಿ ಕೂತು ತಿನ್ನುವಂಥದ್ದು, ಇದೆಲ್ಲ ನಡೀತಾ ಉಂಟು. ಅದನ್ನು ಸಾಧ್ಯದಷ್ಟು ಮಟ್ಟಿಗೆ ಅವರ ಹತ್ರ ಹೇಳಿ, ಪೇರೆಂಟ್ಗಳ ತಂದೆ ತಾಯಿಗಳಲ್ಲಿ ಹೇಳಿ ಅದನ್ನು ನಿಲ್ಲಿಸುವಂತಹ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಕೃಷ್ಣಣ್ಣ, ನೀವು ಈಗ ಅಗಲ್ಪಾಡಿ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀರಿ. ಈ ಅಗಲ್ಪಾಡಿ ದೇವಸ್ಥಾನ ನಮ್ಮ ಕನ್ನಡಸ್ಥರಿಗೆಲ್ಲ ಅತಿ ಮುಖ್ಯ ಶ್ರದ್ಧಾ ಕೇಂದ್ರ, ಧಾರ್ಮಿಕ ಕೇಂದ್ರ. ಮತ್ತು ನಾವು ಎಲ್ಲರೂ ಕೂಡ ಏನು ನಮ್ಮಿಂದ ಆಗುತ್ತೋ ತನು ಮನ ಧನದಿಂದ ಎಲ್ಲರೂ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ನೀವು ಇದರ ಆಡಳಿತವನ್ನು ನೀವೆಲ್ಲ ಸೇರಿ ಮಾಡ್ತಾ ಇದ್ದೀರಿ. ಇದರ ಬಗ್ಗೆ ಇದು ಯಾವಾಗ ದೇವಸ್ಥಾನ ಪ್ರಾರಂಭವಾಯಿತು, ನಾವು ಮಹಾರಾಷ್ಟ್ರದಿಂದ ಇಲ್ಲಿಗೆ ವಲಸೆ ಬಂದ ಮೇಲೆ ಅದು ಹೇಗೆ ಆಯಿತು, ಆಮೇಲೆ ಇವತ್ತಿನವರೆಗೆ ಇರುವಂತಹ ನಿಮಗೆ ಗೊತ್ತಿದ್ದ ಸ್ವಲ್ಪ ಇದರ ಬಗ್ಗೆ ವಿವರಣೆಯನ್ನು, ಹಿಸ್ಟ್ರಿಯನ್ನು ನಮಗೆ ಹೇಳ್ಬೋದಾ? ಖಂಡಿತವಾಗಿ. ಮಹಾರಾಷ್ಟ್ರದ ಕರಾಡ ಡಿಸ್ಟ್ರಿಕ್ಟಿನಲ್ಲಿ ನಾವು ವಾಸಿಸ್ತಿದ್ದೆವು ಅಂಥೇಳಿ ನಮಗೆ ತಿಳಿದು ಬರ್ತದೆ. ಆ ಪ್ರದೇಶದಲ್ಲಿ ವಾಸಿಸುತ್ತಿದ್ದಂತಹ ಜನರಲ್ಲಿ ಒಂದು ಗುಂಪಿನ ಜನರು ಅಲ್ಲಿಂದ ಹೊರಟು ಈ ಮುಸ್ಲಿಮರಿಂದ ಅಥವಾ ಈ ದೊರೆಗಳ ಅನುಯಾಯಿಗಳಿಂದ ಬರ್ತಿದ್ದಂತಹ ಹಿಂಸಾಚಾರಗಳನ್ನು ಸಹಿಸಲಿಕ್ಕೆ ಸಾಧ್ಯವಾಗದೆ ತಂಡೋಪತಂಡವಾಗಿ ಅಲ್ಲಿಂದ ಹೊರಟು ದಕ್ಷಿಣಕ್ಕೆ ಬಂದರು. ದಕ್ಷಿಣಕ್ಕೆ ಬಂದು ಬೇರೆ ಬೇರೆ ಜಾಗಗಳಲ್ಲಿ ಬಂದಂತಹ ಜನರು ನಿಲ್ತಾ ಬಂದರು. ಹಾಗೆ ಅದರಲ್ಲಿ ಬಂದಂಥ ಒಂದು ತಂಡ ನೇರವಾಗಿ ಕೆಲವು ಸಮಯ ಕಳೆದ ಮೇಲೆ ಈ ಕಾಸರಗೋಡು ತಾಲೂಕಿನ ಉಬ್ರಂಗಳ ಪ್ರದೇಶವನ್ನು ತಲುಪಿತು. ಅಲ್ಲಿ ತಾವು ಬರುವಾಗ ತಾವು ಪೂಜಿಸ್ತಿದ್ದಂತಹ ದೇವಿಯನ್ನು ಕಬ್ಬಿಣದ ಚೈತನ್ಯದ ಒಂದು ಆಯುಧದಲ್ಲಿ ಆವಾಹಿಸಿ ಅದನ್ನು ಬಟ್ಟೆಯಲ್ಲಿ ಸುತ್ತಿ ಅದನ್ನು ಕಂಕುಳದ ಅಡಿಯಲ್ಲಿ ಇಟ್ಟುಕೊಂಡು ಸೀತೆ ತೆಕ್ಕೊಂಡು ಬಂದು ಈ ತಲುಪಿದ್ದು ಉಬ್ರಂಗಳ ಅಂತ ಹೇಳುವಂಥ ಕರೆಯಲ್ಪಡುವಂಥ ಈ ಪ್ರದೇಶಕ್ಕೆ. ಅಲ್ಲಿ ಆಗ ಕುಣುಕುಳ್ಳಾಯ ಮನೆತನದವರು ಶಿವಳ್ಳಿ ಬ್ರಾಹ್ಮಣರು ವಾಸಿಸ್ತಿದ್ದರು. ಅವರಲ್ಲಿ ಇವರು ಬಂದು ಕೇಳಿದರು, ನಾವು ಇದನ್ನು ಇಟ್ಟು ಪೂಜಿಸಲಿಕ್ಕೆ ಒಂದು ಜಾಗ ಕೊಡಬೇಕು ಅಂತ ಹೇಳಿ ಕೇಳುವಾಗ ಆ ಮನೆತನದವರು ಈ ಶಕ್ತಿ ಆಯುಧವನ್ನು ಇಟ್ಟು ಪೂಜಿಸಲಿಕ್ಕೆ ಒಂದು ಸ್ಥಳವನ್ನು ತೋರಿಸಿದರು. ಆ ಸ್ಥಳವೇ
ಪ್ರಕೃತ ದೇವಸ್ಥಾನ ಇರುವಂತಹ ಪ್ರದೇಶ, ಅದನ್ನು ಅಗಲ್ಪಾಡಿ ಅಂಥೇಳಿ ಕರೀತಾರೆ. ಆ ಅಗಲ್ಪಾಡಿ ಅಂತ ಹೇಳುವಂಥ ಹೆಸರು ಈ ದೇವಸ್ಥಾನ ಇರುವಂಥ ಪ್ರದೇಶಕ್ಕೆ ಮಾತ್ರ ವಿನಃ ಬೇರೆ ಯಾವ ಪ್ರದೇಶಕ್ಕೂ ಕೂಡ ಅದು ಅನ್ವಯ ಆಗುವುದಿಲ್ಲ. ಕೆಲವು ಕಾಲ ಕಳೆದು ಅಲ್ಲಿ ವೇದಾಧ್ಯಯನ ಶುರುವಾಯಿತು, ವೇದದ ಕ್ಲಾಸುಗಳು ಶುರುವಾಯಿತು. ಅದು ದೇವಸ್ಥಾನದ ಪಡುಗೋಪುರದಲ್ಲಿ ವೇದಾಧ್ಯಯನ ನಡೀತಿತ್ತು. ನನಗೆ ತಿಳಿದಷ್ಟು ಮಟ್ಟಿಗೆ ವೇದಾಧ್ಯಯನವನ್ನು ಹೇಳಿಕೊಡ್ತಿದ್ದಂಥ ಅಧ್ಯಾಪಕರಲ್ಲಿ ತಲೇಕ ರಾಮಚಂದ್ರ ಭಟ್ರು ಕೂಡ ಪ್ರಸಿದ್ಧರು ಮತ್ತು ಒಬ್ಬರಾಗಿದ್ದರು. ಆ ವೇದಾಧ್ಯಯನ ಸ್ವಲ್ಪ ಸಮಯ ಕಳೆದ ಕೂಡಲೇ ಈ ಸಂಸ್ಕೃತ ವೇದಾಧ್ಯಯನದ ಕ್ಲಾಸುಗಳು ರದ್ದಾಗಿ ಓರಿಯೆಂಟಲ್ ವಿದ್ಯಾಭ್ಯಾಸದ ಕ್ರಮ ಸರಕಾರ ಜಾರಿಗೆ ತಂತು. ಹಾಗೆ ದೇವಸ್ಥಾನದ ಮೇಲ್ಭಾಗದಲ್ಲಿ ಒಂದು LP ಶಾಲೆಯನ್ನು, ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಆ ಶಾಲೆಯಲ್ಲಿ ಈ ಕ್ಲಾಸು ನಡೆಸಲಿಕ್ಕೆ ಆಗಿನ ಕಾಲದ ಆಡಳಿತ ವರ್ಗ, ದೇವಸ್ಥಾನದ್ದು ಮತ್ತು ಶಾಲೆ ಆಡಳಿತ ವರ್ಗ ತೀರ್ಮಾನಿಸಿ ಅಲ್ಲಿ ಶಾಲೆ ಪ್ರಾರಂಭವಾಯಿತು. ಅಲ್ಲಿಗೂ ಕೂಡ ಆ ಶಾಲೆಗೆ ಹೆಸರು ಅಗಲ್ಪಾಡಿ ಅಂತಲೇ. ಅಲ್ಲಿಂದ ಮುಂದೆ ಅಲ್ಲಿ ಹತ್ತಿರದಲ್ಲಿ ಇಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಸೌಕರ್ಯ ಇಲ್ಲದ್ದರಿಂದ ಆಗಿನ ಆಡಳಿತ ವರ್ಗ ಮಾರ್ಪನಡ್ಕ ಅಂತ ಹೇಳುವಂತಹ ಜಾಗೆಯಲ್ಲಿ ಪ್ರಕೃತ ಹೈಸ್ಕೂಲ್ ಇರುವಂತಹ ಜಾಗೆ ಅಲ್ಲಿ ಶಾಲೆಯ ಕಟ್ಟಡವನ್ನು ನಿರ್ಮಿಸಿತು. ಅಲ್ಲಿಗೂ ಕೂಡ ಹೆಸರು ಅಗಲ್ಪಾಡಿ ಅಂತಲೇ ನಾಮಕರಣ ಮಾಡಿದರು. ಅಗಲ್ಪಾಡಿ ಅಂತ ಹೇಳುವಂಥ ಹೆಸರು ನಾಮಕರಣ ಮಾಡಿದ್ದು ಆ ಆಡಳಿತ ವರ್ಗ. ಮತ್ತು ಬೇರೆ ಯಾರಿಗೂ ಕೂಡ ಈ ಅಗಲ್ಪಾಡಿ ಅಂತ ಹೇಳುವಂಥ ಹೆಸರು ಇಲ್ಲ. ಇವತ್ತು ನಾವು ನೋಡಿದರೆ ಆಸುಪಾಸಿನವರೆಲ್ಲರೂ ಕೂಡ ಅಗಲ್ಪಾಡಿ ಅಂತ ಹೇಳುವಂಥ ಹೆಸರನ್ನು ಉಪಯೋಗಿಸ್ತಾ ಇರುವಂಥದ್ದು ನಿಜವಾಗಿಯೂ ಕೂಡ ಒಂದು ಸಂತೋಷಕರ ಸಂಗತಿ ಹೌದು ಅಥವಾ ಬೇಸರ ಸಂಗತಿ ಹೌದು. ನಮ್ಮ ಹೆಸರನ್ನು ಅವರು ಉಪಯೋಗಿಸ್ತಾ ಇದ್ದಾರೆ. ಇರಲಿ. ಈ ಬರುವಾಗ ತಗೊಂಡು ಬಂದಂತಹ ಈ ಚೈತನ್ಯಾಯುಧ, ಶಕ್ತಿ ಆಯುಧ, ಇದನ್ನು ಇಡಲಿಕ್ಕೆ ಅವರು ಕುಣಕುಳ್ಳಾಯರು ನಮಗೆ ಜಾಗೆ ತೋರಿಸಿದರು. ಅಲ್ಲಿ ಇಟ್ಟು ಪೂಜಿಸಲಿಕ್ಕೆ ಶುರು ಮಾಡಿದರು. ನಮ್ಮ ವೃತ್ತಿ ಏನು ಅಂತ ಹೇಳಿದರೆ ಕೆಲಸ ಮಾಡೋದು ಮಾತ್ರ ಅಲ್ಲ, ವೇದಾಧ್ಯಯನ, ಪೂಜೆ ಪುನಸ್ಕಾರಾದಿಗಳನ್ನು ಮಾಡುವಂಥದ್ದು, ಸಣ್ಣ ಮಟ್ಟಿನ ಯಜ್ಞಾಗಾದಿಗಳನ್ನು ಮಾಡುವಂಥದ್ದು ನಮ್ಮ ಆಗಿನ ಕಸುಬಾಗಿತ್ತು. ಅದನ್ನು ಕೆಲವು ಕಾಲದವರೆಗೆ ನಾವು ಮಾಡಿಕೊಂಡು ನಿಂತೆವು. ಮತ್ತು ನೀರಿನ ಆಶ್ರಯ ಇರುವಂತಹ ಪ್ರದೇಶಗಳನ್ನು ಕಂಡುಕೊಂಡು ಅಲ್ಲಿ ಹೋಗಿ ಕೃಷಿ ಮಾಡಲಿಕ್ಕೆ ಶುರು ಮಾಡಿದೆವು. ಹಾಗೆ ಜಾಗೆ ವಿಸ್ತಾರವಾಗುತ್ತಾ ಹೋಯಿತು. ನಮ್ಮದು ವಾಸಸ್ಥಳ ಬೇರೆ ಬೇರೆ ಕಡೆಗಳಿಗೆ ಪಸರಿಸಲಿಕ್ಕೆ ಶುರುವಾಯಿತು. ಹಾಗೆ ಬಂದವರಲ್ಲಿ ಒಂದು ಗುಂಪು ಜನರು ಬಾಯಾರಿನಲ್ಲಿ ನೆಲೆ ನಿಂತೆವು, ಇನ್ನೊಂದು ಗುಂಪು ಪಡ್ರೆಯಲ್ಲಿ, ಮತ್ತೊಂದು ಗುಂಪು ಕಾಟುವಿಕೆ, ನಿಡ್ಪಳ್ಳಿ ಇತ್ಯಾದಿ, ಮತ್ತು ತೈರೆ, ಮಲ್ಲ ಇತ್ಯಾದಿ ಜಾಗಗಳಲ್ಲಿ ಕೂಡ ಹೋಗಿ ನೆಲೆ ನಿಲ್ಲಲಿಕ್ಕೆ ಶುರು ಮಾಡಿದರು. ಹೀಗೆ ಈ ಕರಾಡ ಬ್ರಾಹ್ಮಣರಲ್ಲಿ ಸ್ವಲ್ಪ ಹಣದ ಸಂಚಯನ ಆದ ತಕ್ಷಣ, ಧನದ ಸಂಚಯನ ಆದ ತಕ್ಷಣ ಅವರೇನು ಮಾಡಿದರು ಅಂತ ಹೇಳಿದರೆ, ದೇವಸ್ಥಾನವನ್ನು ಅವರ ಶ್ರದ್ಧಾ ಕೇಂದ್ರ ದೇವಸ್ಥಾನವಾಗಿತ್ತು, ಅದನ್ನು ಸ್ವಲ್ಪ ದೊಡ್ಡದು ಮಾಡಿ ಸ್ವಲ್ಪ ಬಲವಾಗಿ ಕಟ್ಟುವ ಅಂತ ಹೇಳುವಂತಹ ಒಂದು ನಿರ್ಧಾರಕ್ಕೆ ಬಂದು ಅವರು ಅದಕ್ಕೆ ಬೇಕಾದಂತಹ ಕ್ರಮಗಳನ್ನು ಕೈಗೊಂಡರು. ಹಾಗೆ ಅವರು ದೇವಸ್ಥಾನವನ್ನು ಕಟ್ಟಿದರು. ಈ ಚೈತನ್ಯಾಯುಧ ಅದು ಅವರು ಪೂಜಿಸುವಂತಹ ಪಾಣಿಪೀಠದ ಮೇಲೆ ಇಟ್ಟು ಅಲ್ಲಿನ ಮೂಲಬಿಂಬ ದೇವಿಯ ಪ್ರಕೃತ ಇರುವಂತಹ ಮೂಲಬಿಂಬಕ್ಕೆ ಆನಿಸಿಕೊಂಡು ಪೂಜೆ ಮಾಡುವಂತಹ ಸಂಪ್ರದಾಯ ಆವತ್ತು ಶುರುವಾಯಿತು. ಅದು ಇವತ್ತಿನವರೆಗೆ ನೆಲೆ ನಿಂತುಕೊಂಡುಂಟು. ನಮಗೆ ಬೇರೆ ಬೇರೆ ಜಾಗೆಗಳಲ್ಲಿ ನೆಲೆ ನಿಂತಹ ಈ ಕರಾಡ ಬ್ರಾಹ್ಮಣರನ್ನು ಒಗ್ಗೂಡಿಸಿ ಇಲ್ಲಿನ ಉತ್ಸವ, ನವರಾತ್ರಿ, ಕಾರ್ತಿಕ ಪೂರ್ಣಿಮೆ, ತಿಂಗಳ ಮಂಗಳವಾರ ಇತ್ಯಾದಿ, ಪ್ರತಿಷ್ಠಾ ದಿನ ಇತ್ಯಾದಿಗಳನ್ನು ನೆರವೇರಿಸಲಿಕ್ಕೆ ಆಗಿನ ಆಡಳಿತ ವರ್ಗ ತೀರ್ಮಾನ ಮಾಡಿ ಅದನ್ನು ಜಾರಿಗೆ ತಗೊಂಡು ಬಂತು. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಬೇರೆ ಬೇರೆ ಊರುಗಳಲ್ಲಿರುವಂತಹ ಪ್ರತಿನಿಧಿಗಳನ್ನು, ವ್ಯಕ್ತಿಗಳನ್ನು ಇಲ್ಲಿಗೆ, ಭಕ್ತಾದಿಗಳನ್ನು, ಸಮಾಜ ಬಾಂಧವರನ್ನು ಇಲ್ಲಿಗೆ ಬರಮಾಡಿಸಿ ತೀರ್ಮಾನ ಮಾಡಿ, ಆ ತೀರ್ಮಾನ ಆದ ಬಳಿಕ, ಆ ಕಾರ್ಯಕ್ರಮ ಮುಗಿದ ಬಳಿಕ ಅವರು ಬೇರೆ ಬೇರೆ ಜಾಗಗಳಿಗೆ, ತಮ್ಮ ಜಾಗಗಳಿಗೆ ಅವರು ಹಿಂತಿರುಗಿ ಹೋಗಬೇಕಿತ್ತು. ಇದಕ್ಕೆ ಬಾಯಾರಿನವರು ಸ್ವಲ್ಪ ಮುತುವರ್ಜಿ ವಹಿಸಿ ಅಲ್ಲಿಂದ ಒಂದು ಮನೆತನವನ್ನು ಅಲ್ಲಿಂದ ಒಕ್ಕಲೆಬ್ಬಿಸಿ ಅಗಲ್ಪಾಡಿ ದೇವಸ್ಥಾನದ ಹತ್ತಿರದ ಒಂದು ಪ್ರದೇಶಕ್ಕೆ ಕಳಿಸಿಕೊಟ್ಟರು. ಆ ಕಳಿಸಿಕೊಟ್ಟಂತಹ ಮನೆತನವೇ ನಮ್ಮದು ಚಾಂಗುಳಿ ಮನೆತನವಾಗಿರ್ತದೆ. ಈ ಚಾಂಗುಳಿ ಮನೆತನದವರು ಮೊದಲು ಬಂದು ನೆಲೆಸಿದ್ದು ಚಾಂಗುಳಿಗಿಂತ
ಸ್ವಲ್ಪ ಉತ್ತರದಲ್ಲಿರುವಂತಹ ಪೆರ್ಮುಖ ಅಂತ ಹೇಳುವಂತಹ ಒಂದು ಜಾಗೆಯಲ್ಲಿ, ಈ ಪೆರ್ಮುಖ ಜಾಗೆಯಲ್ಲಿ ನೆಲೆದಿಂತಹ ಈ ಬ್ರಾಹ್ಮಣ ವರ್ಗ ಆ ಜಾಗೆಯನ್ನು ಬಿಟ್ಟು ಚಾಂಗುಳಿಗೆ ಯಾಕೆ ಬಂತು, ಯಾವಾಗ ಬಂತು ಅಂತ ಹೇಳುವುದರ ಕುರಿತು ಯಾವುದೇ ನಮಗೆ ಮಾಹಿತಿಗಳಿಲ್ಲ. ಇಲ್ಲದಿದ್ದರೂ ಕೂಡ ದೇವರ ಚಾಕರಿ ಮಾಡುವಂತಹ ಜಟಾಧಾರಿ ಭೂತ ಇವತ್ತಿಗೂ ಕೂಡ ಈ ಮನೆತನದವರನ್ನು ಪೆರ್ಮುಖದವರು ಅಂಥೇಳಿ ಕರೀತಾ ಉಂಟು. ಅದೊಂದೇ ಆಧಾರ ನಾವು ಪೆರ್ಮುಖದಲ್ಲಿದ್ದೆವು ಅಂತ ಹೇಳುವುದಕ್ಕೆ. ಹಾಗೆ ಈ ಚೈತನ್ಯಾಯುಧ ಒಳಗಿದ್ದುಕೊಂಡು ಈಗಲೂ ಕೂಡ ಪೂಜಿಸಲ್ಪಡ್ತದೆ. 1996ನೇ ಇಸ್ವಿಯಲ್ಲಿ ಇಲ್ಲಿಗೆ ಪ್ರಸಿದ್ಧನಾದಂತಹ ಒಬ್ಬ ಜ್ಯೋತಿಷ ಇಲ್ಲಿನ ಆಡಳಿತ ವರ್ಗದ ಅಪೇಕ್ಷೆ ಮೇರೆಗೆ ಇಲ್ಲಿ ಪಂಚಾಂಗ ಇಡ್ಲಿಕ್ಕಾಗಿ ಬಂದ. ಕಾಪಾಲಿ ನಂಬೂದಿರಿ ಅಂಥೇಳಿ ಅವರ ಹೆಸರು. ಅವರಲ್ಲಿ ಜ್ಯೋತಿಷ ಎಲ್ಲ ಆದ ಮೇಲೆ ಒಂದು ಸಾಮಾನ್ಯ ಒಂದು ಪ್ರಶ್ನೆಯನ್ನು ಇಲ್ಲಿನ ಜನರು ಭಕ್ತಾದಿಗಳು ಕೇಳಿದರು. ನಮ್ಮ ಕುರಿತು ನಿನಗೆ ಏನು ಹೇಳಲಿಕ್ಕೆ ಇರುವಂಥದ್ದು, ನಿಮಗೆ ಏನು ಹೇಳಲಿಕ್ಕೆ ಇರುವಂಥದ್ದು ಅಂಥೇಳಿ ಕೇಳಿದರು. ಆಗ ಅವನು ತಕ್ಷಣದಲ್ಲಿ ಹೇಳಿದ, ನಿಮ್ಮ ಸಮಾಜ ಸವಿತಾ ಉಂಟು ಅಂಥೇಳಿ. ಹೇಗೆ ಹೇಳಿದೆ ಅಂಥೇಳಿ ನಾವು ತಿರುಗಿ ಪ್ರಶ್ನೆ ಮಾಡಿದಾಗ ಆ ಜ್ಯೋತಿಷ ಹೇಳಿದ, ಪಾಣಿಪೀಠದಲ್ಲಿರುವಂತಹ ಕಬ್ಬಿಣದ ಶಕ್ತಿಯಾಯುಧ ಅದು ಸವಿತಾ ಉಂಟು. ಅದು ಹೇಗೆ ಸವಿತಾ ಉಂಟೋ ಅದೇ ರೀತಿಯಲ್ಲಿ ನಿಮ್ಮ ಸಮಾಜವು ಕೂಡ ಸವಿತಾ ಉಂಟು ಅಂಥೇಳಿ ನಮಗೊಂದು ಉತ್ತರ ಕೊಟ್ಟ. ಆಡಳಿತ ವರ್ಗ ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಅದಕ್ಕೆ ಪರಿಹಾರ ಏನು ಅಂಥೇಳಿ ಚರ್ಚಿಸಿ ಚಿನ್ನದ ಒರೆಯಲ್ಲಿಟ್ಟು ಅದನ್ನು ಕಾಪಾಡುವುದು ಅಂತ ಹೇಳುವಂತಹ ಒಂದು ತೀರ್ಮಾನಕ್ಕೆ ಬಂದು ಅದಕ್ಕೆ ಒಂದು ಚಿನ್ನದ ಒರೆಯನ್ನು ಮಾಡಿ ಅದರೊಳಗಿಟ್ಟು ಇವತ್ತು ಭದ್ರವಾಗಿ ಇಟ್ಟಿದೆ. ಅದನ್ನು ನೋಡಿಕೊಳ್ಳಿಕ್ಕೆ ತಂತ್ರಿಗಳಿಗೆ ಆಡಳಿತ ವರ್ಗ ನಿರ್ದೇಶನ ಕೊಟ್ಟಿದೆ. ತಂತ್ರಿಗಳಿಗೆ ಇನ್ನೂ ಕೂಡ ಅದು ಸವಿಯುತ್ತದೆ ಅಂತ ತೋರಿದರೆ ಅದಕ್ಕೆ ತುಪ್ಪದ ಲೇಪ ಮಾಡಿ, ವರ್ಷಕ್ಕೊಮ್ಮೆ ತೆಗೆದು ತುಪ್ಪದ ಲೇಪ ಮಾಡಿ ಅದನ್ನು ಅದೇ ರೀತಿಯಾಗಿ ಭದ್ರವಾಗಿ ಇಡಬೇಕು ಅಂತ ಹೇಳುವಂಥದ್ದು ಆಡಳಿತ ವರ್ಗದ ಅವರಿಗೆ ನಿರ್ದೇಶನ. ಕೃಷ್ಣ ಮಾಸ್ಟ್ರೆ, ನಿಮಗೆ ಕೃಷಿಯಲ್ಲಿ ಒಂದು ದೊಡ್ಡ ಒಂದು ಇಲ್ಲಿಯ ಪಂಚಾಯಿತಿಯಿಂದ ಅಂದರೆ ಗೌರ್ಮೆಂಟಿಂದ ಒಂದು ಫಲಕ ಸಿಕ್ಕಿದೆ. ನೀವು ಕೃಷಿಯಲ್ಲಿ ಬಹಳ ಇಂಟ್ರೆಸ್ಟ್ ಇರುವವರು ಅಂತ ಇಲ್ಲಿ ಇದ್ದವರು ಎಲ್ಲರೂ ಹೇಳ್ತಾರೆ. ಸ್ವಲ್ಪ ಇದರ ಬಗ್ಗೆ ನೀವು ಇದರ ಬಗ್ಗೆ ಹೇಳ್ತೀರಾ? ಇದು ಯಾಕೆ ಬಂತು, ಆಮೇಲೆ ಯಾವಾಗ ಬಂತು, ಮತ್ತು ನೀವು ಮಾಡುವಂತಹ ಕೃಷಿ ಇಲ್ಲಿ ಏನು, ಎಷ್ಟು ಜಾಗೆ ಉಂಟು, ಎಲ್ಲ ಮಾಹಿತಿಯನ್ನು. ಸಣ್ಣದಿರುವಾಗ ನನ್ನ ತಂದೆಯವರು ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಅವರು ಜೀವಿಸಿದ್ದಂತಹ ಕಾಲ ಬಹಳ ಕಡಿಮೆ ನನ್ನೊಟ್ಟಿಗೆ ಸಿಕ್ಕಿದ್ದವರು. ಅವರು ಮರಣಿಸೋ ಹೊತ್ತಿಗೆ ನಾನು ನಿನಗೆ ಸಾಲದ ಮೂಟೆಯನ್ನು ದೊಡ್ಡದು ಇಟ್ಟಿದ್ದೇನಪ್ಪ, ಅದರ ಜೊತೆಯಲ್ಲಿ ಒಂದು ಹಾರೆ ಮತ್ತು ಒಂದು ಪಿಕ್ಕಾಸನ್ನು ನಿನಗೆ ಕೊಡ್ತೇನೆ, ಅಲ್ಲಿ ಮನೆ ಬಾಗಿಲಿನಲ್ಲಿ ಉಂಟು ಅದು ಅಂತ ಹೇಳಿ ಅವರು ಕಣ್ಣು ಮುಚ್ಚಿದರು. ನನಗೆ ಆಗೇನು ಗೊತ್ತಾಗಲಿಲ್ಲ, ಆದರೆ ದುಡಿಲಿಕ್ಕೆ ಶುರು ಮಾಡಿದೆ. ಆಗಲೂ ಕೂಡ ನಾನು ಹೈಸ್ಕೂಲು ಬಿಟ್ಟು ಕಾಲೇಜಿಗೆ ಹೋಗ್ತಾ ಇದ್ದೇನಷ್ಟೇ. ತಂದೆಯವರು ತೀರಿ ಹೋಗುವಾಗ ಕಾಲೇಜನ್ನು ಬಿಡಲಿಲ್ಲ ನಾನು. ಹಾಗೆ ಮನೆಯಲ್ಲಿ ತುಂಬ ಮಂದಿ ಮಕ್ಕಳಿದ್ದರು. ಇವರಿಗೆ 3 ಹೊತ್ತು ಕೂಡ ತಿನ್ನಲಿಕ್ಕೆ ಆಗಬೇಕು, ತರಕಾರಿ ಬೇಕು ಇತ್ಯಾದಿಯೆಲ್ಲ ಮನಗಂಡು ನಾನು ಗದ್ದೆಯಲ್ಲಿ ಕೃಷಿ ಮಾಡಲಿಕ್ಕೆ ಶುರು ಮಾಡಿದೆ. ಭತ್ತ ಪ್ರಧಾನವಾಗಿ, ಆಮೇಲೆ ಗೆಣಸು ಮತ್ತು ಮೆಣಸು ಮತ್ತು ತರಕಾರಿಗಳು ಇವೆಲ್ಲವನ್ನೂ ಕೂಡ ನಾನು ಬೆಳೆಸಲಿಕ್ಕೆ ಶುರು ಮಾಡ್ತಿದ್ದೆ. ಆವತ್ತಿನಿಂದ ಬೆಳೆಸಲಿಕ್ಕೆ ಶುರು ಮಾಡಿದಂತಹ ಈ ವಸ್ತು ಇವತ್ತಿಗೂ ಕೂಡ ಅದನ್ನು ನಾನು ಬಿಡಲಿಲ್ಲ. ಅದರ ಜೊತೆಯಲ್ಲಿ ಹುರುಳಿ, ಉದ್ದು, ಎಳ್ಳು, ಪಚ್ಚೆ ಹೆಸರು ಇದನ್ನು ಕೂಡ ಬೆಳೆಸ್ತಿದ್ದೆ. ಇದನ್ನು ನನ್ನ ಜೊತೆಯಲ್ಲಿ ನನ್ನ ತಾಯಿ ಮತ್ತು ನನ್ನ ತಂಗಿಯರು ಬಿಡು ಹೊತ್ತಿನಲ್ಲಿ ಸೇರಿ ಸಹಾಯ ಮಾಡಿ ಅದನ್ನು ಕಾಳನ್ನು ಬೇರ್ಪಡಿಸಲಿಕ್ಕೆ ಸಹಾಯ ಮಾಡ್ತಿದ್ದರು. ಹೀಗೆ ತುಂಬ ವರ್ಷದವರೆಗೆ ನಾನು ಈ ಕೃಷಿಯನ್ನು ಮಾಡ್ತಿದ್ದೆ, ಇದನ್ನು ಅವಲಂಬಿಸಿಕೊಂಡಿದ್ದೇನೆ. ಇದು ಮೊನ್ನೆಯವರೆಗೆ ನನ್ನ ಈ ವ್ಯವಸ್ಥೆಯನ್ನು ಕಂಡು ಮೊನ್ನೆ 1-2-3 ವರ್ಷ ಬಂದಂತಹ ಕೃಷಿ ಆಫೀಸರು ಇದನ್ನು ಮನಗಂಡು ಯಾಕೆ ಇವನಿಗೆ ಒಂದು ಬಹುಮಾನ ಕೊಟ್ಟರೆ ಆಗಲಿಕ್ಕಿಲ್ಲ ಅಂಥೇಳಿ ಅವರಷ್ಟೇ ಮಟ್ಟಿಗೆ ಅವರು ತಿಳಿದುಕೊಂಡು ಒಂದು ದಿವಸ ನನ್ನನ್ನು ಕರೆದು 25ನೇ ಇಸವಿಯ 2025ನೇ ಇಸವಿಯ ಸಿಂಹ ಮಾಸದ ಮೊದಲನ ವಾರದಲ್ಲಿ ಇಲ್ಲಿಗೆ ಬಂದು ನನ್ನ ಹತ್ರ ಕೇಳಿದರು, ನೀನು ಇಂಥ ದಿವಸ ಬದಿಡ್ಕಕ್ಕೆ ಬರಬೇಕು ಅಂಥೇಳಿ. ಯಾಕೆ ಅಂತ ಹೇಳುವಾಗ ನೀನು ಬಾ ಅಂತ ಹೇಳಿ ನನ್ನನ್ನು ಹೇಳಿದರು. ಅಲ್ಲಿ ಹೋದಾಗ ನನಗೆ ಆಶ್ಚರ್ಯ ಕಾದಿತ್ತು. ನನ್ನನ್ನು ಉತ್ತಮ ಕೃಷಿಕನೊಬ್ಬ ಅಂಥೇಳಿ ಅವರು ನನ್ನನ್ನು ಆರಿಸಿದರು.
ನೀವು ಯಾಕೆ ಇದನ್ನು ಹೀಗೆ ಮಾಡಿ ನನ್ನನ್ನು ಆರಿಸಿದ್ದು ಅಂತ ಕೇಳುವಾಗ, ನಾನು ನಿನ್ನನ್ನು ಹಲವಾರು ಕೋನಗಳಿಂದ ಪರೀಕ್ಷೆ ಮಾಡ್ತಾ ಇದ್ದೇನೆ. ನೀನು ಇಲ್ಲಿಗೆ ಬರ್ತಿ, ಮತ್ತು ನೀನು ಕೃಷಿ ಮಾಡುವಂಥ ವಸ್ತುಗಳು ಯಾವುದು ಅಂತ ನಿಮ್ಗೆ ಗೊತ್ತಾಯಿತು. ಅದರ ಜೊತೆಯಲ್ಲಿ ಜೇನು ಮತ್ತು ಹಾಲು, ಹೈನುಗಾರಿಕೆ ಇದನ್ನು ಕೂಡ ಮಾಡ್ತಾ ಇದ್ದಿ. ಇದನ್ನು ಹೇಗೆ ಪೂರೈಸಿಕೊಂಡು ಹೋಗೋದು ನೀನು ಅಂತ ಹೇಳುವಾಗ, ನಾನು ಅವರಿಗೆ ಸಮರ್ಪಕವಾದಂಥ ಉತ್ತರ ಕೊಡಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಅಂಥ ಪ್ರಶ್ನೆಗಳನ್ನೆಲ್ಲ ಅವರು ಕೇಳಿದರು. ಹಾಗೆ ನಾನು ಅವರು ಕೊಟ್ಟಂತಹ ಈ ಬಹುಮಾನಕ್ಕೆ ಆಭಾರಿಯಾಗಿದ್ದೇನೆ. ಅವರನ್ನು ಧನ್ಯವಾದವೂ ಕೂಡ ನಾನು ಕೊಡಲಿಲ್ಲ. ಯಾಕೆಂತಂದರೆ ಅದು ಅವರ ಕರ್ತವ್ಯ ಅಂತ ಹೇಳಿದಳು. ಧನ್ಯವಾದ ನಾನು ಕೊಡಲಿಲ್ಲ. ಒಬ್ಬನ್ನು ಉತ್ತಮ ಕೃಷಿಕ ಈ ಪಂಚಾಯತ್ನಲ್ಲಿ ಅಂತ ಹೇಳುವಂಥದ್ದು ಆರಿಸುವಂಥದ್ದು ಅವರ ಜವಾಬ್ದಾರಿ. ಹಾಗಾದ್ದರಿಂದ ಅವರು ಅದನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ತಿಳಿದುಕೊಂಡಿದ್ದೇನೆ. ಈಗಲೂ ಕೂಡ ಹಾಗೆ ಆಗಾಗ್ಗೆ ನನ್ನನ್ನು ಕರೀತಾ ಇದ್ದಾರೆ. ಮತ್ತು ನಡೆದುಕೊಂಡು ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆದ್ದರಿಂದ ಕೆಲವೊಮ್ಮೆ ವಾಹನ ಅವರು ಕಳಿಸೋದುಂಟು, ಡಿಪಾರ್ಟ್ಮೆಂಟಿನ ವಾಹನವನ್ನು ಕಳಿಸೋದುಂಟು. ಆ ವಾಹನದಲ್ಲಿ ನಾನು ಅಲ್ಲಿಗೆ ಹೋಗ್ತೇನೆ, ಅವರು ಹೇಳಿದಂತಹ ಕೆಲಸವನ್ನು ಮಾಡ್ತೇನೆ. ಏನಾದರೂ 3ನೇ ವರ್ಗದ ಒಂದು ವ್ಯಕ್ತಿಯಾಗಿ ನನ್ನನ್ನು ಕಾಣಲಿಲ್ಲ. ಅವರ ಸ್ಟಾಫಿನ ಒಬ್ಬ ಸದಸ್ಯನಾಗಿ ಅವರು ನನ್ನ ಕಂಡಿದ್ದಾರೆ. ಇದರ ಹೊರತಾಗಿ ಅಡಿಕೆ, ತೆಂಗು, ಬಾಳೆ, ಆಮೇಲೆ ಕಾಳುಮೆಣಸು, ಭತ್ತ ಇದನ್ನು ಕೂಡ ನಾನು ಬೆಳೆಸ್ತಾ ಇದ್ದೇನೆ. ಇಷ್ಟವರೆಗೆ ನಾನು ನನ್ನ ಜೀವಮಾನದಲ್ಲಿ ಅಕ್ಕಿಯನ್ನು ಅಂಗಡಿಯಿಂದ ಕೊಂಡುಕೊಂಡದ್ದಿಲ್ಲ, ಮೆಣಸನ್ನು ಕೊಂಡುಕೊಂಡದ್ದಿಲ್ಲ. ಮತ್ತು ಹುರುಳಿ ಆಗಾಗ್ಗೆ ನಮ್ಮಲ್ಲಿ ಬೆಳೆಸ್ತಾ ಇರ್ತೇವೆ, ಅದನ್ನು ನಾವು ಆಗಾಗ್ಗೆ ಉಪಯೋಗಿಸ್ತಾ ಇದ್ದೇವೆ. ಉದ್ದು ಅದನ್ನು ಕೂಡ ಹಾಗೆ ನಾವು ನಮಗೆ ಖರ್ಚಿಗೆ ಬೇಕಾದಷ್ಟು ಬೆಳೆಸ್ತಾ ಇದ್ದೇವೆ. ಸ್ವಲ್ಪ ಕಷ್ಟ ಆಗ್ತದೆ, ಯಾಕೆಂದರೆ ಬಿಸಿಲಿನಲ್ಲಿ ಉದ್ದನ್ನು ಕೀಳಬೇಕು, ಹುರುಳಿಯನ್ನು ಬಿಸಿಲಿನಲ್ಲಿ ಕೀಳಬೇಕು, ಇದೆಲ್ಲ ಬಹಳ ಕಷ್ಟ ಆಗ್ತದೆ. ಆದರೂ ಕೂಡ ಪುರುಸೊತ್ತು ಮಾಡಿಕೊಂಡು ಅದನ್ನು ಮಾಡಿ ನಮಗೆ ಬೇಕಾದಷ್ಟನ್ನು ನಾವು ಬೆಳೆಸ್ತಾ ಇದ್ದೇವೆ. ತುಂಬ ಸಂತೋಷ, ಕೇಳಿ ಭಾರಿ ಖುಷಿ ಆಯಿತು ನಿಮ್ಮದು. ನಿಮ್ಮ ದಿನಚರಿ ಹೇಗೆ ಇರ್ತದೆ ಅಂತ ಹೇಳಿ ಮುಂದಿನ ಕಂತಿನಲ್ಲಿ ಹೇಳ್ಬೋದು. ಕೃಷ್ಣಣ್ಣ, ನಿಮ್ಮ ದಿನಚರಿ ಬೆಳಗ್ಗಿಂದ ಸಂಜೆಯವರೆಗೆ ಹೇಗೆ ಇರ್ತದೆ? ಅಂದರೆ ನಿಮ್ಮ ಆರೋಗ್ಯ ನೋಡುವಾಗ ನಮಗೆ ಒಂದು ಭಾರಿ ಖುಷಿ ಆಗ್ತದೆ. ನೀವು ಕೃಷಿಕರಾಗಿ ನಿಮ್ಮ ಆರೋಗ್ಯನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಿ ಅಂತ. ಇದರ ಗುಟ್ಟೇನು? ಬೆಳಗ್ಗೆ 2 ಗಂಟೆಗೆ ನಾನು ಹೇಳ್ತೇನೆ ಎದ್ದು, ಈಗ ನೀರಿನ ಕೆಲಸ, ಒಂದು ಬೋರಿನಿಂದ ನೀರು ತೆಗೆದು ಒಂದು ಬಾವಿಗೆ ಅದನ್ನು ಸುರಿಯುವಂಥ ವ್ಯವಸ್ಥೆ ಮಾಡಿದ್ದೇನೆ. ಆ ಬಾವಿಯಿಂದ ಅದನ್ನು ಅಡಿಕೆ ತೋಟದ ಬೇರೆ ಬೇರೆ ಭಾಗಗಳಿಗೆ ಕಳಿಸಿ ಅಲ್ಲಿ ಸ್ಪ್ರೇ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ. ಇದು ವೋಲ್ಟೇಜ್ ಇಲ್ಲದಂತಹ ಲೈನು ನಮ್ಮದು ಈಗ. ಹಾಗಾದ್ದರಿಂದ ಆಗಾಗ್ಗೆ ನೋಡಬೇಕಾಗ್ತದೆ. ಬೋರಿಂದ ನೀರು ಬರಬೇಕು, ಅಲ್ಲಿಂದ ಸಣ್ಣ ಮೋಟ್ರಿನಲ್ಲಿ ಅದು ಬೇರೆ ಕಡೆಗೆ ಹೋಗಬೇಕು, ಇನ್ನು ಬೇರೆ ಬೇರೆ ಭಾಗದಲ್ಲಿ ನೀರಾವರಿಯ ವ್ಯವಸ್ಥೆ ಆಗಬೇಕು. ಇದೆಲ್ಲವನ್ನು ಕೂಡ ಮಾಡಬೇಕಿದ್ರೆ ಬಹಳ ಕಷ್ಟ ಉಂಟು. ಹಾಗೆ ಅದು ರಾತ್ರಿ 2 ಗಂಟೆ ನಂತರ ಸಾಧಾರಣ ದೊಣ್ಣೆ ಹಿಡಿದುಕೊಂಡು ತಿರುಗುತ್ತಾ ಇರ್ತೇನೆ. ಇವತ್ತು ಬೆಳಗ್ಗೆ ನಾನು 2 ಗಂಟೆಗೆ ಎದ್ದು ಈ ದೊಣ್ಣೆ ಹಿಡಿದುಕೊಂಡು ಒಂದು ಕಡೆಯ ನೀರನ್ನು ಬಾವಿಗೆ ಹಾಕಿ ಅಲ್ಲಿಂದ ಬೇರೆ ಮೋಟರಿನಲ್ಲಿ ನೀರು ಸ್ವಿಚ್ ಹಾಕಿ ಅದು ನೀರು ರಟತದೋ ಇಲ್ವೋ ಅಂಥೇಳಿ ನಾನು ನೋಡಲಿಕ್ಕೆ ಹೋಗಿ ಬರುವಾಗ 3/4 ಗಂಟೆ 1 ಗಂಟೆ ಆಯಿತು. ಹೆಂಡತಿ ಬಂದು ನನ್ನನ್ನು ಜೋರು ಮಾಡಿದಳು, ಎಂಥದ್ದು ಮಾಡೋದು ಇದನ್ನು ಅಂಥೇಳಿ. ಗೊತ್ತಾಯ್ತಲ್ಲ, ಈ ಹೊತ್ತಿಗೆ ಇದು ಬೇಡ ಅಂಥೇಳಿ ಜೋರು ಮಾಡಿದಳು. ಆದರೆ ಇಷ್ಟರವರೆಗೆ ನಾನು ಬೆಳೆಸಿದಂತಹ ಸಸಿಯನ್ನು ಇವತ್ತು ನೀರಿಲ್ಲದೆ ಅದು ಒಣಗಿ ಹೋಗುವುದನ್ನು ನನ್ನ ನೋಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂತಹ ಅವಳ ಹತ್ರ ಹೇಳಲಿಲ್ಲ. ನನಗೆ ಆ ಒಂದು ಸಂಕಟದಿಂದಲಾಗಿ ಅವಳಿಗೆ ಉತ್ತರ ಏನು ಹೇಳಲಿಲ್ಲ. ನಾನು ಆ ಕೆಲಸವನ್ನು ಮುಂದುವರಿಸ್ತಾ ಇದ್ದೇನೆ. ಇವತ್ತು ಸಾಧಾರಣವಾಗಿ ಬೆಳಗಾದ ತಕ್ಷಣ ತೋಟಕ್ಕೆ ಹೋಗ್ತೇನೆ. ತಲೆಗೆ ಒಂದು ಹಾಳೆ ಇಟ್ಟುಕೊಂಡು ಮುಟ್ಟಾಳೆ ಇಟ್ಟುಕೊಂಡು ಹೋಗ್ತೇನೆ. ಸಾಧಾರಣ ಬರುವಾಗ 8:30 ಗಂಟೆ ಆಗ್ತದೆ. 8:30 ಗಂಟೆಗೆ ತಂದಂತಹ ಅಡಿಕೆಯನ್ನು, ಬಾಳೆಲೆಯನ್ನು, ಹಾಳೆಯನ್ನು ಬೇರೆ ಬೇರೆ ಭಾಗಗಳಿಗೆ ಇಟ್ಟು ಆ ಬಳಿಕ ನಾನು ಚಹಾ ಕುಡಿಲಿಕ್ಕೆ ಬರ್ತೇನೆ. ಅಷ್ಟಾಗುವ ಕೆಲಸದವರು ಬರ್ತಾರೆ. ಬಂದು ಅವರ ಜೊತೆಯಲ್ಲಿ ಕೆಲಸಕ್ಕೆ ಹೋಗ್ತೇನೆ. ಕೆಲಸಕ್ಕೆ ಹೋಗಿ ಅವರ ಜೊತೆಯಲ್ಲಿ ದುಡಿತೇನೆ. ಈ ಕಾಲದಲ್ಲಿ ನನಗೆ ಸರಿಯಾಗಿ ಅವರಷ್ಟೇ ಕೆಲಸ ಮಾಡುವುದರಿಂದ ಬೆವರು ಸರಿ ಇಳೀತದೆ. ಆ ಬೆವರು ದೇಹದಿಂದ ಹೋದ್ದರಿಂದಲಾಗಿ ಅಷ್ಟೇ ನೀರು ಕುಡಿತೇನೆ ನಾನು. ಹೋದ್ದರಿಂದಲಾಗಿ ರಾತ್ರಿ ಹೊತ್ತಿಗೆ ಒಳ್ಳೆ ನಿದ್ರೆ ಬರ್ತದೆ. ಈ ನಿದ್ರೆ ನನಗೆ ಆನಂದವನ್ನು ಕೊಡ್ತದೆ, ಆರೋಗ್ಯವನ್ನು ಕೊಡ್ತದೆ, ಸುಖವನ್ನು ಕೊಡ್ತದೆ, ಹಿತವನ್ನು ಕೊಡ್ತದೆ. ಇದಕ್ಕೆ
ಧಕ್ಕೆ ಬಂದಾಗ ನನಗೆ ಕೆಲವೊಮ್ಮೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲದಂತಹ ಬೇಸರ, ನೋವು ಇದೆಲ್ಲ ಆಗ್ತದೆ. ನನ್ನ ಹೆಂಡತಿ ನಿದ್ರೆ ಬಂದಿದ್ದರೆ ಕರೀಲಿಕ್ಕೆ ಒಪ್ಪುವುದಿಲ್ಲ. ಫೋನು ಬಂದು ಯಾರಾದರೂ ಏನಾದರೂ ಆಗಲಿ ಅವರನ್ನು ಕರೀಲಿಕ್ಕೆ ಸಾಧ್ಯ ಇಲ್ಲ ನನ್ನಿಂದ ಅಂಥೇಳಿ ಅವರಿಗೆ ಉತ್ತರ ಕೊಡ್ತಾಳೆ. ಹಾಗೊಂದು ಘಟನೆ ಇತ್ತೀಚೆಗೆ ನಡೆದಿದೆ ಕೂಡ. ಕೃಷ್ಣಣ್ಣ, ಇವಾಗ ನಮ್ಮ ಸಮಾಜದಲ್ಲಿ ಜನಸಂಖ್ಯೆ, ಒಂದು ತಂದೆ ತಾಯಿಗೆ ಒಬ್ಬರೋ ಇಬ್ಬರೋ ಮಕ್ಕಳು ಇರ್ತಾರೆ, ಅವರನ್ನು ಮುದ್ದಾಗಿ ಸಾಕಿರ್ತಾರೆ, ಅವರು ಓದ್ತಾರೆ, ಆಮೇಲೆ ಅವರಿಗೆ ಈ ಕಷ್ಟ ಸುಖಗಳು ಜಾಸ್ತಿ ಬಾರದ ಹಾಗೆ ಪೇರೆಂಟ್ಸ್ಗಳು ನೋಡ್ತಾ ಇರ್ತಾರೆ. ಇಂತಹ ಈ ಜನಾಂಗ ಇನ್ನು ನಮ್ಮ ಕನ್ನಡ ಸಮಾಜವನ್ನು ಇನ್ನು ಮುಂದೆ ತಗೊಂಡು ಹೋಗಬೇಕು, ಇದನ್ನು ಹೇಗೆ ಎಂಬುದರ ಬಗ್ಗೆ ನಿಮ್ಮ ಏನಾದರೂ ಒಂದು ಮೆಸೇಜ್ ಕೊಡ್ಬೋದಾ? ನೀವು ಹೇಳಿದ ರೀತಿಯಲ್ಲಿ ಕೊಡಲಿಕ್ಕೆ ಮೆಸೇಜ್ ಏನಿಲ್ಲ ನನ್ನ ಹತ್ರ. ಆದರೆ ಪರಮಾತ್ಮನಲ್ಲಿ ಬೇಡಿಕೊಳ್ಳುವುದೇನು ಅಂತ ಹೇಳಿದರೆ, ಇಂದ್ರಶ್ರೇಷ್ಠ ಆನಿದ್ರವಿಣಾನಿ ದೇಹಿ ಚಿತ್ತಿಂಧಕ್ಷಸ್ವ ಸುಭಗತ್ವಮಸ್ಮೇ ಪೋಷಂ ರಯೀಣಾಮರಿಷ್ಟಿಂ ತನೂನಾ ಸ್ವಾದ್ಮಾನಂ ವಾಚಸುದಿನತ್ವಮಹ್ನಾ ಆನೋ ಭದ್ರಾಕೃತವೋ ಯಂತು ವಿಶತೋ ದಬ್ಧಾಸೋ ಅಪರೀತಾಸ ಉದ್ಭಿದಾಃ ದೇವಾನೋ ಯಥಾ ಸದಮಿದ್ವೃಧಯ ಸನ್ನಪ್ರಾಯುವೋ ರಕ್ಷಿತಾರೋ ದಿವೇ ದಿವೇ. ಇದು ನಾನು ಕೊಡುವಂತಹ ಮೆಸೇಜು. ಭದ್ರಂಕರ್ಣಿ ಭೀಷಣುಯಾಮ ದೇವ. ಎಲ್ಲ ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅವರ್ ಮೈಂಡ್ ಫ್ರಮ್ ಆಲ್ ಸೈಡ್ಸ್ ಅಂತ ಹೇಳುವಂಥದ್ದು ಭದ್ರಂಕರ್ಣಿ ಭೀಷಣುಯಾಮ ದೇವ ಅದರ ಅರ್ಥ. ಎಲ್ಲ ಬದಿಯಿಂದಲೂ ಕೂಡ ಒಳ್ಳೆಯ ಆಲೋಚನೆಗಳು ಬರಲಿ ಅಂಥೇಳಿ. ನಮ್ಮ ಯುವಕರು ನಾನು ಮಾಡುವಂತಹ ಕೆಲಸದ ಅರ್ಧಾಂಶ ದೈಹಿಕವಾಗಿ ಮಾಡುವುದಿಲ್ಲ, ಆದರೆ ಮಾನಸಿಕವಾಗಿ ಅವರು ನನಗಿಂತ 10 ಪಟ್ಟು ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ವಿದ್ಯಾಭ್ಯಾಸ, ಎಂಜಿನಿಯರ್ ಆಗಿದ್ದಂಥವರು ಅವರು ಒಳ್ಳೆ ದುಡಿಯುತ್ತಾರೆ ಮತ್ತು ಒಳ್ಳೆ ಸಂಪಾದನೆ ಕೂಡ ಮಾಡ್ತಾರೆ. ನಾನು ಸಂಪಾದನೆ ಮಾಡುವಂಥದ್ದು, ನಾನು ದುಡಿಯುವಂಥದ್ದೆಲ್ಲ ಈ ಮಣ್ಣಿನಲ್ಲಿ, ಆದರೆ ಅವರು ಸಂಪಾದನೆ ಮಾಡುವಂಥದ್ದು, ಅವರು ದುಡಿಯುವಂಥದ್ದೆಲ್ಲ ಕಾಗದದಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಸಾಧನದಲ್ಲಿ. ಹಾಗಾದ್ದರಿಂದ ನಾನು ಜೀವನ ಮಾಡಿದಂತಹ ರೀತಿ ಮತ್ತು ಅವರು ಜೀವನ ಮಾಡುವಂತಹ ರೀತಿ ಎರಡೂ ಕೂಡ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಇರುವಂಥದ್ದು. ನಾನು ಪಡು ಭಾಗದತ್ತ ಮುಖ ಮಾಡಿದರೆ ಈಗಿನ ಯುವ ಜನತೆ ಮೂಡು ಭಾಗದತ್ತ ಮಾಡ್ತದೆ. ಸಮಾಜ ಒಳ್ಳೆಯದಾಗಬೇಕು ಅಂತ ಹೇಳಿ ಅವರಿಗೆ ಬೋಧನೆ ಕೊಟ್ಟು ಅವರನ್ನು ತಿದ್ದಿ ಸಮಾಜದ ಅಭಿವೃದ್ಧಿಗೆ ಬೇಕಾಗಿ ಅವರನ್ನು ಬದಲಿಸುವಂತಹ ಕ್ರಮಕ್ಕೆ ಈಗಿನ ಯುವಕರಿಗೆ ಹೇಳಿಕೊಡುವಂತಹ ವಯಸ್ಕರು ನಿಜವಾಗಿಯೂ ಕೂಡ ಬೇಕಾಗಿದೆ. ಈಗಿನ ವಯಸ್ಕರು ಮಾಡಬೇಕಾದ ಕೆಲಸ ಇವರನ್ನು ತಿದ್ದುವಂಥದ್ದು. ಕೃಷ್ಣ ಮಾಸ್ಟರ್, ಈಗ ನಿಮಗೆ ಒಂದು ರ್ಯಾಪಿಡ್ ಫೈರಿಂಗ್ ಅಂತ ಒಂದು ಕ್ವಶನ್ ಅಂತ ಹೇಳ್ತಾರೆ. ಥಟ್ ಅಂತ ನಾನು ಕೇಳ್ತೇನೆ, ನೀವು ಪಟ್ ಅಂತ ಉತ್ತರ ಕೊಟ್ಟರೆ ಆಯ್ತು. ಅದಕ್ಕೆ ವೀಕ್ಷಕರಿಗೆ ಅದೊಂದು ಮನೋರಂಜನೆ ಆಗ್ತದೆ, ಆಮೇಲೆ ನಮ್ಮ ವ್ಯಕ್ತಿತ್ವವು ಕೂಡ ಗೊತ್ತಾಗ್ತದೆ. ಮೊದಲ ಕ್ವಶನು, ನಿಮ್ಮ ಶಾಲೆಯಲ್ಲಿ ನೀವು ಕಲಿಸ್ತಾ ಇರುವಾಗ ನಿಮಗೆ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಎಂಥವರಾಗಿದ್ದರು? ಎಲ್ಲ ಬಗೆಯ ವಿದ್ಯಾರ್ಥಿಗಳು ಇದ್ದರು, ಎಲ್ಲ ಬಗೆಯ ವಿದ್ಯಾರ್ಥಿಗಳು ಕೂಡ ಇದ್ದರು. ಹುಡುಗಿಯರಿದ್ದರು, ಹುಡುಗರಿದ್ದರು. ಇವತ್ತು ಮಾರ್ಗದಲ್ಲಿ ಅವರು ನನಗೆ ಕಾಣಲಿ ಸಿಕ್ಕಿದರೆ ದಾರಿಯಲ್ಲಿ ನನ್ನನ್ನು ತಡೆದು ನಿಲ್ಲಿಸಿ, ಸರ್ ನಿಮ್ಮಿಂದಲಾಗಿ ನಾನು ಹೀಗಾಗಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಪೊಲೀಸ್ ಇದ್ದಾನೆ, ಕ್ಲರ್ಕ್ ಇದ್ದಾನೆ, ತಹಶೀಲ್ದಾರ್ ಇದ್ದಾನೆ, ಕಲೆಕ್ಟರ್ ಇದ್ದಾನೆ, ಡೆಪ್ಯೂಟಿ ಕಲೆಕ್ಟರ್ ಇದ್ದಾನೆ, ಇಂಥವರೆಲ್ಲ ಇದ್ದಾರೆ. ನೀವು 2-3 ದಶಕಗಳ ಕಾಲ ನೀವು ಟೀಚಿಂಗ್ ಮಾಡಿದ್ದೀರಿ. ಸಾಮಾನ್ಯ ಎಷ್ಟು ಜನಗಳಿಗೆ ನೀವು ಟೀಚಿಂಗ್ ಮಾಡಿದ್ದೀರಿ? ಪ್ರತಿ ವರ್ಷವೂ ಕೂಡ 200 ವಿದ್ಯಾರ್ಥಿಗಳು, ಪ್ರತಿ ವರ್ಷವೂ ಕೂಡ. ಎಷ್ಟು ವರ್ಷ ಮಾಡಿದ್ದೀರಿ? 30. ಅದ್ಭುತ. ಇನ್ನು ನೀವು ನಿಮ್ಮ ತಲೆಯಲ್ಲಿ ಮುಟ್ಟಪ್ಪಾಳೆ ಕರಂಡಿ ಇಟ್ಟು ಸಾಮಾನುಗಳನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೀರಿ ಎಂಬುದನ್ನು ಜನ ಹೇಳ್ತಾ ಇದ್ದಾರೆ, ನೋಡಿದವರು. ನೀವು ಈಗಲೂ ಆ ಕೆಲಸ ಮಾಡ್ತಾ ಇದ್ದೀರಾ? ಖಂಡಿತವಾಗಿಯೂ ಬಿಡಲಿಲ್ಲ ಆ ಕೆಲಸವನ್ನು. ನೀವು ಎಷ್ಟು ಭಾರ ಹೊರ್ತೀರಿ ಈಗ? ಈಗ 30 ಕಿಲೋಗೆ ಮುಟ್ಟಿದೆ. ನಿಮ್ಮ ಪ್ರಾಯ ಎಷ್ಟು ಈಗ? ಸರಿ ನೆನಪಿಲ್ಲ. ಸರಿ, ಇನ್ನು ಮುಂದಿನ ಪ್ರಶ್ನೆ, ನೀವು ದನದ ಹಾಲು ಕರೀತೀರಾ? ಇಲ್ಲ. ನಿಮ್ಮಲ್ಲಿ ಯಾರು ಕರೆಯೋದು? ಹೆಂಡತಿ. ನಿಮ್ಮ ಶ್ರೀಮತಿಯವರಲ್ಲಿ ಇರುವಂತಹ ಒಂದು ಒಳ್ಳೆಯ ಗುಣ ಯಾವುದು? ಎಲ್ಲ ಗುಣಗಳು ಒಳ್ಳೆಯದೇ. ನೀವು ಅಡಿಗೆ ಮಾಡ್ತೀರಾ? ಅಡಿಗೆ ಶಾಲೆಗೆ ಹೋಗುವುದೇ ಇಲ್ಲ, ಊಟಕ್ಕೆ ಹೊರತಾಗಿ ಬೇರೆ ಹೋಗುವುದೇ ಇಲ್ಲ ನಾನು ಅಲ್ಲಿಗೆ. ಸರಿ,
ನಿಮ್ಮ ಮನೆಯಲ್ಲಿ ಶ್ರೀಮತಿಯವರು ಇರದ ದಿವಸ ನೀವು ಹೇಗೆ ಜೀವನ ಮಾಡ್ತೀರಿ? ಕಡಿಮೆ ಅಂಥ ದಿನವೇ ಇಲ್ಲ. ಆ ದಿವಸ ಊಟವೂ ಮಾಡೋದಿಲ್ಲ ನಾನು. ನೀವು ಇಬ್ಬರು ಸೇರಿ ಮಾಡುವಂತಹ ಕೆಲಸಗಳು ಏನೆಲ್ಲ ಇರ್ತದೆ ಸಾಮಾನ್ಯವಾಗಿ? ಕೆಲವರು ಮನೆಯಲ್ಲಿ ಹಪ್ಪಳ ಮಾಡ್ತಾರೆ, ಕೆಲವು ಮನೆಯಲ್ಲಿ ಒಬ್ಬರು ದೋಸೆ ಹೊಯ್ತಾರೆ, ಇನ್ನೊಬ್ಬರು ತಿಂತಾರೆ. ಈ ರೀತಿ ನೀವು ಇಬ್ಬರು ಮಾಡುವಂತಹ ಕೆಲಸಗಳು ಯಾವುದು? ಹಪ್ಪಳ ಮಾಡ್ತೇನೆ, ಬೇರೆ ಯಾವ ಕೆಲಸವೂ ಇಲ್ಲ. ಮತ್ತು ಅಪರೂಪ ಕೆಲವೊಮ್ಮೆ ತರಕಾರಿಯನ್ನು ಕೊಚ್ಚಿ ಕೊಡ್ತೇನೆ ಅವಳಿಗೆ, ಅಪರೂಪಕ್ಕೆ. ನೀವು ಅಗಲ್ಪಾಡಿಯಲ್ಲಿ ಇರೋದು, ಇಲ್ಲಿ ತುಂಬ ಜಂಬಾರಗಳು ನಡೀತಾ ಇರ್ತದೆ. ಆಲ್ಮೋಸ್ಟ್ ಎವ್ರಿ ಡೇ ನಾವು ಹೋಗಬೇಕಾಗ್ತದೆ ಜಂಬಾರಗಳಿಗೆ. ಅದರಲ್ಲಿ ನೀವು ಹೋಗ್ತೀರೋ, ಅವರು ಹೋಗ್ತಾರಾ, ನೀವು ಇಬ್ಬರು ಜೊತೆಯಲ್ಲಿ ಹೋಗ್ತೀರಾ? ಅವಳು ಹೋಗಬೇಕಾದ ಕಡೆಗೆ ನನಗೆ ಗೊತ್ತುಂಟು ಎಲ್ಲಿಗೆಲ್ಲ ಹೋಗಬೇಕು ಅಂತೇಳಿ, ಅಲ್ಲಿಗೆ ಅವಳನ್ನು ಕಳಿಸ್ತೇನೆ, ವಾಹನ ಮಾಡಿ ಕಳಿಸ್ತೇನೆ ನಾನು ಅವರನ್ನು. ನಾನು ಹೋಗಬೇಕಾದಲ್ಲಿಗೆ ನಾನು ಬಸ್ಸಿನಲ್ಲೇ ಹೋಗುವಂಥದ್ದು. ನಿಮ್ಮಲ್ಲಿ ಜಗಳ ಆಗುವ ಸಂದರ್ಭಗಳು ಯಾವಾಗ ಇರ್ತದೆ? ಸಾಧಾರಣ ಯಾವತ್ತೂ ಇರ್ತದೆ. ನೀವು ಇವಾಗ ಒಂದು ಪೇಟೆ ಜೀವನ ಮಾಡುವಂಥ ನಿಮಗೆ ಅನುಕೂಲ ಬರ್ತಿದ್ದರೆ ನೀವು ಬ್ಯಾಂಕಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇರ್ಬೋದಿತ್ತು, ಅಥವಾ ಯಾವುದೋ ಒಂದು ಸಂಸ್ಥೆಗಳಲ್ಲಿ ಇರ್ಬೋದಿತ್ತು. ನಿಮ್ಮ ಜೀವನ ಕ್ರಮ ಏನು ಇರ್ತಿತ್ತು? ನಾನು ಅದನ್ನು ಆಲೋಚನೆ ಮಾಡುವುದಿಲ್ಲ. ನನಗೆ ಇದೇ ಸುಖ ಅಂತೇಳಿ ತೋರುತ್ತದೆ. ಈ ಸಸ್ಯಗಳು, ಮರಗಳು, ಇದರ ಮಧ್ಯದಲ್ಲಿ ಜೀವನ ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳುವಂಥದ್ದಕ್ಕೆ, ಆ ನಿರ್ಧಾರಕ್ಕೆ ನಾನು ಬಂದಿದ್ದೇನೆ. ನೀವಾಗ ವೇದ ಹೇಳಿದ್ರಿ, ಇದನ್ನು ನಿಮಗೆ ಕಲಿಸಿದ್ಯಾರು? ವೇದ ಕಲಿಸಿದ್ದು ಸ್ಪಷ್ಟ ಹೇಳಲಿಕ್ಕೆ ಬರೋದಿಲ್ಲ. ತುಂಬ ಕಲ್ತಿದ್ದೇನೆ ನಾನು. ಅದು ಈಶ್ವರಣ್ಣ, ಕುರ್ಮುಜ್ಜಿ ಈಶ್ವರಣ್ಣ. ಕುರ್ಮುಜ್ಜಿ ಈಶ್ವರಣ್ಣ. ನೀವು ಇಲ್ಲಿ ತೋಟದಲ್ಲಿ ತಿರುಗಾಡ್ತಾ ಇರುವಾಗ, ರಾತ್ರಿ ಹೊತ್ತು ಹೋಗ್ತಾ ಇರುವಾಗ ಏನಾದರೂ ನಿಮಗೆ ತೊಂದರೆ ಆದ ಸಂದರ್ಭಗಳು ರಾತ್ರಿ ಆಗಿದ? ಇಲ್ಲ. ನನ್ನಲ್ಲಿ ಒಂದು ಬಡಿಗೆ ಉಂಟು. ಆ ಬಡಿಗೆಯನ್ನು ಉಪಯೋಗಿಸಿಕೊಂಡು ಹೋಗುವಂಥದ್ದು. ಅದು ಎಲ್ಲದಕ್ಕೂ ಆಗ್ತದೆ. ಒಂದು ದೊಣ್ಣೆ. ಇಲ್ಲಿ ತೆಂಗಿನ ಮರಗಳು ಉಂಟು. ನೀವು ತೆಂಗಿನ ಮರ ಇದ್ದೆ ಕೊಯ್ತಾ ಇದ್ದೆ ನಾನು. ಅಡಿಕೆ ತೋಟಕ್ಕೆ ಔಷಧಿ ಬಿಡ್ತಾ ಇದ್ದೆ ನಾನು. ಎಷ್ಟು ವರ್ಷಗಳವರೆಗೆ ಮಾಡಿದ್ದೀರಿ? ಸುಮಾರು ಒಂದು 5-6 ವರ್ಷದವರೆಗೆ ಮಾಡಿದ್ದೇನೆ. 5-6 ವರ್ಷ ಹಿಂದಿನವರೆಗಲ್ಲ, ಒಟ್ಟು ಒಂದು 5-6 ವರ್ಷ. ಮತ್ತೆ ಜನ ಸಿಕ್ಕಲಿಕ್ಕೆ ಶುರುವಾದರು. ಜನ ಸಿಕ್ಕದೇ ಇದ್ದಾಗ ನಾನು ಮಾಡ್ತಿದ್ದೆ. ಇದು ಇಷ್ಟೆಲ್ಲ ಈಗ ನಾವು ಮಾಡ್ತಾ ಇರೋದು ಕರಾಡ ವಿಶ್ವದ ವತಿಯಿಂದ. ಕರಾಡ ವಿಶ್ವ ಎಂಬುದು, ಅದರಲ್ಲಿ ನಾವು ಎಲ್ಲರೂ ಸೇರಿ, ಸಮಾಜದವರು ಒಂದು 50-100 ಜನ ಸೇರಿ ಒಂದು ಅಭಿವೃದ್ಧಿ ಮಾಡಿದಂತಹ ಒಂದು ತಂತ್ರಜ್ಞಾನ. ಅದರಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳಿದೆ. ನಮ್ಮ ಕರಾಡ ಪತ್ರಿಕೆ ಇನ್ನು ಮಾಸಪತ್ರಿಕೆಯಾಗಿ ಅದರೊಳಗಡೆ ಬರ್ತದೆ. ಅದರಲ್ಲಿ ನಿತ್ಯ ಪಂಚಾಂಗ ಉಂಟು ನಮ್ಮಲ್ಲಿ. ಇನ್ನು 200 ವರ್ಷಕ್ಕೆ ಬೇಕಾದ ಪಂಚಾಂಗವೂ ಉಂಟು. ಅದೇ ರೀತಿ ಮದುವೆಗೆ ಸಂಬಂಧಪಟ್ಟ ಮ್ಯಾಟ್ರಿಮನಿ, ಜಾಬಿಗೆ ಸಂಬಂಧಪಟ್ಟ ಜಾಬ್ ಪೋರ್ಟಲ್, ಆಮೇಲೆ ಕವಿಗಳು ತುಂಬ ಜನ ಅವರು ಆಗಾಗ ಬರೀತಾರೆ, ಅದನ್ನು ಅವರೇ ಓದ್ತಾರೆ, ಜನ ಅದನ್ನು ನೋಡಿ ಆನಂದಿಸ್ತಾರೆ. ಹಾಗೆ ಹಲವು ವಿಷಯಗಳು ಉಂಟು. ಮತ್ತು ಮುಖ್ಯವಾಗಿ ಇದರ ಬೆನ್ನೆಲುಬು ನಮ್ಮಲ್ಲಿರುವಂತಹ ಈ ಒಂದು ಡೇಟಾಬೇಸ್. ಅಂದರೆ 4500ರ ಮೇಲೆ ನಮ್ಮ ಕರಾಡಸ್ಥರ ಅಡ್ರೆಸ್ಸುಗಳು ಅವರೇ ಅಪ್ಡೇಟ್ ಮಾಡುವ ಥರ ನಮ್ಮಲ್ಲಿ ಇವಾಗ ಇದೆ. ಇದನ್ನೆಲ್ಲ ನಾವು ಒಟ್ಟಿಗೆ ಸೇರಿಸಿ ನಿಮ್ಮಂತಹ ಅನುಭವಸ್ಥರ ಡೈರೆಕ್ಷನ್ನ ಮೇಲೆ ನಾವು ಮುಂದುವರಿತಾ ಇದ್ದೇವೆ. ಇದು ಇನ್ನೊಂದು 1-2 ವರ್ಷಗಳ ಕಾಲ ಎಲ್ಲವನ್ನು ಸಂಗ್ರಹ ಮಾಡಿ, ಇದು ಭಾರತದಲ್ಲೇ ಪ್ರಪಂಚದಲ್ಲೇ ಒಂದು ಅತ್ಯುತ್ತಮ ಆ್ಯಪ್, ಮೊಬೈಲ್ ಆ್ಯಪ್ ಆಗಿ ಎಲ್ಲರ ಕೈಗೆ ಸಿಗುವಂಥದ್ದಿದೆ. ಆದ ಕಾರಣ ಇದು ಇನ್ನು ಮುಂದೆ ಮುಂದುವರಿಬೇಕು. ನಮ್ಮ ಶೃಂಗೇರಿ ಗುರುಗಳ ಆಶೀರ್ವಾದದಿಂದ ಇದು ಶುರು ಆಗಿದೆ. ಇನ್ನು ಮುಂದೆ ಎಲ್ಲ ಜನಗಳನ್ನು ಒಟ್ಟಿಗೆ ಸೇರಿಸುವಂತಹ ಜವಾಬ್ದಾರಿಯು ಎಲ್ಲರ ಮೇಲೆ ಇದೆ. ಈಗ ನೀವು ಹೇಳಿದಂತಹ ಕೆಲವು ಸಮಸ್ಯೆಗಳಿಗೆ ನಮ್ಮ ಯುವಕರಿಗೆ ಎಲ್ಲರೂ ಪ್ರೇರಣಾದಾಯಕವಾಗಿ ಇದು ಇದೆ. ಇದಕ್ಕೆ ನಿಮ್ಮ ಒಂದು ಹಿತ ನುಡಿ ಬೇಕಿತ್ತು ನಮಗೆ. ಶಿವಾಸ್ತೆ ಸಂತು ಪಂಥಾನಃ, ನೀವು ಹೋಗುವಂತಹ ದಾರಿ ಮಂಗಳಕರವಾಗಿರಲಿ. ತುಂಬ ಧನ್ಯವಾದಗಳು. ಶಿವಾಸ್ತೆ ಸಂತು ಪಂಥಾನಃ. ಶಿವ ಅಂತ ಹೇಳಿದರೆ ನಾವು ಆರಾಧಿಸುವಂಥವನು ಅಲ್ಲ, ಮಂಗಳಕರವಾಗಿರಲಿ ಅಂಥೇಳಿ. ನೀವು ಹೋಗುವಂಥ ಪಂಥ ಅಂತ ಹೇಳಿದರೆ ದಾರಿ, ನೀವು ಹೋಗುವಂತಹ ದಾರಿ ಮಂಗಳಕರವಾಗಿರಲಿ. ತುಂಬ ಧನ್ಯವಾದಗಳು. ನೀವು ನಮ್ಮ ಜೊತೆ ಮಾಡಿ ಒಟ್ಟಿಗೆ ಸೇರಿ ನಿಮ್ಮ ಅದೇ ರೀತಿಯ ಧನ್ಯವಾದಗಳನ್ನು ನಾವು ನಿಮಗೆ ಎಂಥದ್ದು ಅರ್ಪಿಸಬೇಕಾಗ್ತದೆ. ಕಾರಣ ಏನು ಅಂತ ಹೇಳಿದರೆ, ಈ ಪತ್ತಾಯ ಡ್ಯಾನ್ನ ಚಿಲ್ಲಂ ಫುಲ್ಲ ಗೊತ್ತಾಯ್ತಲ್ಲ, ಫುಲ್ಲ ಅಲ್ಲ ಎಂಥದೋ, ಅದನ್ನು ಬೆಳಕಿಗೆ ತರುವಂಥ ಒಂದು ಏರ್ಪಾಡು ಮಾಡಿದ್ದೀರಿ ನೀವು. ಈಗ ಇದನ್ನು 4 ಮಂದಿ ಆದರೂ ಓದ್ಯಾರು, ಇಂಥ ಒಬ್ಬ ವ್ಯಕ್ತಿ ಇದ್ದ ಅಂಥೇಳಿ ತಿಳಿದಾರು. ಇದು ಎಂಥದ್ದು ಮನುಷ್ಯ ಶಾಶ್ವತ ಅಲ್ಲ,
ಅವನು ಮಾಡಿದಂತಹ ಕೆಲಸ ಶಾಶ್ವತ, ನೀವು ಮಾಡಿದಂತಹ ಕೆಲಸ ಶಾಶ್ವತ, ನಾನು ಮಾಡಿದಂತಹ ಕೆಲಸ ಶಾಶ್ವತ. ಅದು ಬಹಳ ಕಾಲದವರೆಗೆ ಉಳಿತದೆ. ನಾನು ನಾಳೆ ಇಲ್ಲದೆ ಆಗ್ತದೆ ಖಂಡಿತವಾಗಿ. ಈಗ ಹುಟ್ಟಿದವನಿಗೆ ಸಾವು ಕಟ್ಟಿಟ್ಟ ಗಟ್ಟು ಬುತ್ತಿ. ಆದರೆ ಈ ಕೆಲಸ ಇದೆಲ್ಲ ಶಾಶ್ವತವಾಗಿ ಉಳಿಯುವಂಥದ್ದು, ಉಳಿಯುವಷ್ಟು ದಿನ ಉಳಿಯುತ್ತದೆ ಅಷ್ಟೇ.